ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ NKR ಟಿವಿಯ ಹೆಮ್ಮೆಯ ಪ್ರಸ್ತುತಿ, ಅದುವೇ ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ಶುಕ್ರವಾರದ ಈ ಶುಭ ದಿನದ ಕಾರ್ಯಕ್ರಮಕ್ಕೆ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಬನ್ನಿ, ಶುಕ್ರವಾರದಂದು ಗುರುಗಳು ಖಂಡಿತವಾಗ್ಲೂ ವಿಶೇಷವಾದ ಕ್ಷೇತ್ರದ ಮಾಹಿತಿಯನ್ನು ಹೊತ್ತು ತಂದಿರ್ತಾರೆ. ಏನೆಲ್ಲ ಸುವಿಚಾರವನ್ನು ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ ಕೇಳೇ ಬಿಡೋಣ. ಮೊದಲಿಗೆ ಅವರನ್ನು ಸ್ವಾಗತಿಸೋಣ. ಶ್ರೀಯುತರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಅಂತೆಯೇ ಆಧ್ಯಾತ್ಮಿಕ ಚಿಂತಕರು, ವಾಚಸ್ಪತಿ ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ. ತಮ್ಮ ನಮಸ್ಕಾರ ಮತ್ತು ಧನ್ಯವಾದ. ಪ್ರಾರಂಭದಲ್ಲಿ ಒಂದು ಶ್ಲೋಕ ಜೊತೆಗೆ ಪಂಚಾಂಗ ಶ್ರವಣ ಮಾಡೋಣವಾ? ಆಗಲಿ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಆವಹ ತಾಂ ಮಆವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ಮಿಂದೆ ಯಂಗಾಮಶ್ವಂ ಪುರುಷಾನಹಂ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ಎಲ್ಲ ವೀಕ್ಷಕರಿಗೂ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸ್ವಾಗತ. ಹಾಗೆಯೇ ಯಾರ್ಯಾರು ಒಂದು ಸೆಪ್ಟೆಂಬರ್ ತಿಂಗಳ 5ನೇ ತಾರೀಕಿನ ದಿವಸ ನಿಮ್ಮ ಹುಟ್ಟಿದ ಹಬ್ಬ ಅಥವಾ ವಿವಾಹ ವಾರ್ಷಿಕೋತ್ಸವಾದಿ ಸಂಭ್ರಮಾಚರಣೆಯಲ್ಲಿದ್ದೀರಿ, ನಿಮಗೆಲ್ಲರಿಗೂ ಕೂಡ ಶುಭ ಕಾಮನೆಗಳನ್ನು ಸಲ್ಲಿಸ್ತಾ ಇವತ್ತಿನ ಪಂಚಾಂಗಕ್ಕೆ ಗಮನ ಕೊಡೋಣ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯ ದಿವಸ ಶುಕ್ರವಾರ. ಇವತ್ತು ಶ್ರವಣ ನಕ್ಷತ್ರ ಇದೆ, ಹಾಗೆ ಶೋಭನ ಅನ್ನುವಂಥ ಒಂದು ಯೋಗ ಕೂಡ ಇದೆ, ಕೌಲವ ಕರ್ಣ ಇದೆ. ಇದು ಇವತ್ತಿನ ಪಂಚಾಂಗ. ಇದರ ಜೊತೆಯಲ್ಲಿ ಇವತ್ತಿನ ಗ್ರಹ ಸ್ಥಿತಿಯನ್ನು ನೋಡೋದಾದರೆ ಮೇಷ ವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಮಿಥುನದಲ್ಲಿ ಗುರು, ಕರ್ಕಾಟಕದಲ್ಲಿ ಶುಕ್ರ, ಸಿಂಹದಲ್ಲಿ ರವಿ, ಬುಧ, ಕೇತು, ಕನ್ಯಾ ರಾಶಿಯಲ್ಲಿ ಮಂಗಳ, ಹಾಗೆಯೇ ತುಲಾ, ವೃಶ್ಚಿಕ, ಧನು ಈ 3 ರಾಶಿಗಳಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಮಕರದಲ್ಲಿ ಅರ್ಥಾತ್ ಶ್ರವಣ ನಕ್ಷತ್ರದಲ್ಲಿ ಚಂದ್ರ ಇರೋದರಿಂದ ಮಕರದಲ್ಲಿ ಚಂದ್ರ, ಕುಂಭದಲ್ಲಿ ರಾಹು ಮತ್ತು ಮೀನದಲ್ಲಿ ಶನೈಶ್ವರ ಇರತಕ್ಕಂಥದ್ದು ಇದು ಇವತ್ತಿನ ಗ್ರಹ ಸ್ಥಿತಿ. ಆದರೆ ಇದರ ಜೊತೆಯಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಏನಂತಂದರೆ, ಇವತ್ತು ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ. ಲೌಕಿಕವಾಗಿ ನಮ್ಮ ವಿದ್ಯೆಯನ್ನು ಕಲಿಸ್ತಕ್ಕಂಥ ಪ್ರತಿಯೊಬ್ಬ ಗುರುಗಳಿಗೂ ಕೂಡ ಇವತ್ತು ಅವರನ್ನು ಸ್ಮರಿಸ್ತಕ್ಕಂಥದ್ದು. ನಮ್ಮ ದೇಶದ ರಾಷ್ಟ್ರಪತಿಗಳಾಗಿದ್ದಂತಹ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ ಕೂಡ ಹೌದು. ಹಾಗಾಗಿ ಅಂತಹ ಶ್ರೇಷ್ಠ ಶಿಕ್ಷಕರು ಯಾರು ಇವತ್ತಿನ ಒಂದು ಪೀಳಿಗೆಯನ್ನು ಯೋಗ್ಯವಾದ ರೀತಿಯಲ್ಲಿ ಅವರಿಗೆ ವಿದ್ಯಾಭ್ಯಾಸವನ್ನು ಕಲಿಸಿ ಯಾವುದೇ ವಿಭಾಗದಲ್ಲಿರಬಹುದು ಅಂಥ ಪ್ರಚಂಡ ಶಿಷ್ಯರನ್ನು ಸಿದ್ಧಪಡಿಸಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ, ಗುರು ಹಿರಿಯರಿಗೆ ಎಲ್ಲರಿಗೂ ಕೂಡ ಇವತ್ತು ಅವರನ್ನು ಸ್ಮರಿಸಿ ನಮಸ್ಕರಿಸ್ತಕ್ಕಂಥ ಒಂದು ದಿವಸ. ಹಾಗಾಗಿ ಅಂಥ ಎಲ್ಲ ನನ್ನ ಶಿಕ್ಷಕರೇನು ವೀಕ್ಷಕರಿದ್ದೀರಿ ಅಥವಾ ಆ ಒಂದು ಶಿಕ್ಷಣ ವೃತ್ತಿಯನ್ನು ನಡೆಸ್ತಾ ಇರ್ತಕ್ಕಂಥ ಯಾರ್ಯಾರಿದ್ದೀರಿ, ಟೀಚರ್ಸು, ಸ್ತ್ರೀಯರಿರ್ಬೋದು, ಪುರುಷರಿರ್ಬೋದು, ಅಂಥ ಎಲ್ಲರಿಗೂ ಕೂಡ ತಲೆಬಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ. ನಿಜಕ್ಕೂ ಗುರುಗಳೇ, ಜಗತ್ತಿನಲ್ಲಿ ಒಂದು ಥ್ಯಾಂಕ್ಲೆಸ್ ಜಾಬ್ ಅಂತ ಯಾವುದಾದ್ರೂ ಇದ್ದರೆ ಅದು ಶಿಕ್ಷಕರದ್ದು ಅಂತಲೇ ಹೇಳಬಹುದು. ಯಾರೆಲ್ಲ ನಮ್ಮನ್ನು ತಿದ್ದಿ ತೀಡಿ ಬೆಳೆಸಿದ್ದಾರೋ, ನಮ್ಮ ಈ ಮಟ್ಟದ ಒಂದು ಮಾತಾಡ್ತಾ ಇದ್ದೀವಿ, ಒಂಚೂರು ಏನಾದರೂ ಓದೋದಕ್ಕೆ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಶಾಲಾ ಶಿಕ್ಷಕರು, ಕಾಲೇಜ್ ದಿನಗಳಲ್ಲಿ ಶಿಕ್ಷಕರು, ಜೊತೆಗೆ ನಾವು ತಪ್ಪು ದಾರಿಯಲ್ಲಿ ನಡೀತಿರುವಾಗ ಕರೆದು ಬುದ್ಧಿ ಹೇಳೋರು ಕೂಡ ನಮ್ಮ ಜೀವನದ ಶಿಕ್ಷಕರೇ ಆಗಿರ್ತಾರೆ ಅಲ್ವಾ? ಅಂತಹ ಎಲ್ಲ ಗುರುವರಿಯರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಗುರುಭ್ಯೋ ನಮಃ. ಗುರುಗಳೇ, ಇಂದಿನ ದಿನ ಹೇಗಿದೆ ಎಲ್ಲರಿಗೂ ತಿಳಿಯೋ ಸಮಯ. ವೀಕ್ಷಕರೇ, ಪ್ರಾರಂಭ ಮಾಡೋಣ ದಿನ ಭವಿಷ್ಯವನ್ನ. ಮೊದಲ ರಾಶಿ ಹೇಗಿದೆ ಗುರುಗಳೇ? ಮೇಷರಾಶಿಗೆ ಗಮನ ಕೊಡೋಣ. ಮೇಷರಾಶಿಯ ಇವತ್ತಿನ ದಿನಸ್ಥಿತಿಯನ್ನು ನೋಡಿದಾಗ ತಕ್ಕ ಮಟ್ಟಿಗೆ ಉತ್ತಮವಾಗಿದೆ. ಕರ್ಮ ಅರ್ಥಾತ್ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ನೋಡಲಿಕ್ಕೆ ಅವಕಾಶ ಇದೆ. ಹೊಸ ವಾಹನ ಖರೀದಿಯನ್ನು ಮಾಡಲಿಕ್ಕೆ ಕೂಡ ಯೋಗ್ಯವಾಗಿರತಕ್ಕಂಥದ್ದು. ಹೆಣ್ಣು ಮಕ್ಕಳಿಗೆ ಪ್ರಸಾಧನ ಸಾಮಗ್ರಿಗಳನ್ನು ಪರ್ಚೇಸ್ ಮಾಡ್ತಕ್ಕಂಥದ್ದು ಅಥವಾ ಈ ಒಂದು ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟು ಐಟಮ್ಸ್ನ ಪರ್ಚೇಸ್ ಮಾಡುವಂಥದ್ದು, ಶಾಪಿಂಗ್ ಇತ್ಯಾದಿಗಳನ್ನು ಮಾಡ್ತಕ್ಕಂಥ ಲಕ್ಷಣಗಳನ್ನು ಊಹಿಸ್ಬೋದು. ಕಾರಣ ಶುಕ್ರಚಂದ್ರ ಪರಸ್ಪರ ಸಮಸಪ್ತಮದಲ್ಲಿರ್ತಕ್ಕಂಥ ಯೋಗ ಅದು. ಹಾಗಾಗಿ ಒಂದು ಒಳ್ಳೆಯ ದಿನ, ಖುಷಿಯಾಗಿ ಆನಂದವಾಗಿ ಸ್ನೇಹಿತರ ಜೊತೆಯಲ್ಲಿ ಕಳೆತಕ್ಕಂಥದ್ದು ಇವೆಲ್ಲವನ್ನು ಊಹಿಸ್ಬೋದಾಗಿರುತ್ತೆ.
ಆನಂದವಾಗಿ ಇವತ್ತಿನ ದಿನವನ್ನು ಕಳಿಬಹುದು. ಟೆನ್ಷನ್ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಜೀವನದಲ್ಲೂ ಇರ್ತದೆ. 3ನೇ ರಾಶಿಯಲ್ಲಿರ್ತಕ್ಕಂಥ ಗುರುವಿನ ಒಂದು ಅನುಗ್ರಹಕ್ಕೋಸ್ಕರವಾಗಿ ಗುರುವನ್ನು ದರ್ಶನ ಮಾಡ್ತಕ್ಕಂಥದ್ದು ಅಥವಾ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥದ್ದು ಸೂಕ್ತ. ಮುಂದೆಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ತಾಯಿಯ ಒಂದು ಅನುಗ್ರಹ ಮಾಡ್ತಕ್ಕಂಥದ್ದು ಪಡಿತಕ್ಕಂಥದ್ದು ಅಥವಾ ತಾಯಿ ಸ್ಥಾನದಲ್ಲಿರ್ತಕ್ಕಂಥವರ ಸೇವೆ ಮಾಡಿ ಅವರಿಂದ ಅನುಗ್ರಹವನ್ನು ಪಡ್ಕೊಂಡು ಇವತ್ತಿನ ದಿನವನ್ನು ಚೆನ್ನಾಗಿ ನಡೆಸ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಅವಕಾಶ ಇದೆ. ಜೊತೆಯಲ್ಲಿ ತೃತೀಯಾಧಿಪತಿಯಾಗಿ ಭಾಗ್ಯದಲ್ಲಿರ್ತಕ್ಕಂಥದ್ದಲ್ವಾ, ಹಾಗಾಗಿ ಒಡ ಹುಟ್ಟಿದ ಅಕ್ಕ ತಂಗಿಯರನ್ನು ಕೂಡ ಇವತ್ತು ಭೇಟಿ ಮಾಡಿ ಅವರೊಂದಿಗೆ ಸಮಯವನ್ನು ಕಳೀತಕ್ಕಂಥದ್ದು ಅಥವಾ ಅವರಿಗೆ ಬೇಕಾಗಿರ್ತಕ್ಕಂಥ ಯಾವುದೋ ಒಂದನ್ನು ಕೊಟ್ಟು ಅವರಿಂದ ಒಂದು ಒಳ್ಳೆ ರೀತಿಯ ಮಾತುಗಳು ಅಥವಾ ಹಿತವಚನಗಳು, ಹರಕೆ ಆಶೀರ್ವಾದ ಇತ್ಯಾದಿಗಳನ್ನು ಪಡ್ಕೊಳ್ಳಿಕ್ಕೆ ಬಹಳ ಯೋಗ್ಯವಾಗಿರ್ತಕ್ಕಂಥ ಒಂದು ದಿನ. ಹಾಗಾಗಿ ಇವತ್ತಿನ ದಿನ ವೃಷಭ ರಾಶಿಯವರಿಗೆ ಕೂಡ ಉತ್ತಮವಾಗಿದೆ. ಆದರೆ ಕರ್ಮಭಾವದಲ್ಲಿರ್ತಕ್ಕಂಥ ರಾಹು ಸ್ವಲ್ಪ ಆಲಸ್ಯವನ್ನು ಕೊಡಬಹುದು. ಹಾಗಾಗಿ ಚಿಂತೆ ಮಾಡ್ತಕ್ಕಂಥದ್ದಿಲ್ಲ. ಪೂರ್ಣವಾಗಿರ್ತಕ್ಕಂಥ ಗುರು ಬಲ ಕೂಡ ಇದೆ. ಆನಂದವಾಗಿ ಇವತ್ತಿನ ದಿವಸವನ್ನು ಕಳ್ಕೊಳ್ಳಿ. ನಿಮ್ಮ ಕೆಲಸ ಕಾರ್ಯಗಳನ್ನು ಯಥಾವಿಧಿಯಾಗಿ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ಕೊಳ್ಳಿ. ಮತ್ತಷ್ಟು ಸುಖ, ಶಾಂತಿ, ಸಮೃದ್ಧಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಮುಂದೆಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತು ನಷ್ಟ ಆಗ್ತಕ್ಕಂಥ ಒಂದು ಯೋಗ. ಏನು ನಷ್ಟವಾಗ್ತದೆಯಪ್ಪ ಅಂತಂದರೆ ಧನ ನಷ್ಟವಾಗ್ತಕ್ಕಂಥ ಒಂದು ಯೋಗ. ವಾಹನ ಮೊದಲಾದ ಆ ವಸ್ತುಗಳ ರಿಪೇರಿಗೋಸ್ಕರವಾಗಿ ಚತುರ್ಥಾಧಿಪತಿ ಕೂಡ ಕ್ಷೇತ್ರದಲ್ಲಿ ವ್ಯಯಕ್ಕೆ ಬರ್ತಾನೆ. ಅರ್ಥಾತ್ ಅಲ್ಲಿ ಕೂಡ ಮಂಗಳ ಇರ್ತಕ್ಕಂಥದ್ದಾದ್ದರಿಂದ ಮನೆ ರಿಪೇರಿಯೋ ಅಥವಾ ಯಾವುದೋ ಒಂದು ಅಲ್ಲಿ ಸಿಂಹರಾಶಿಯಲ್ಲಿರ್ತಕ್ಕಂಥದ್ದಾದ್ದರಿಂದ ಗ್ಯಾಸ್ ಸ್ಟವ್ ಇತ್ಯಾದಿ ಇರಬಹುದು, ಅಡುಗೆ ಸಾಮಗ್ರಿಗಳಿರಬಹುದು. ಅಲ್ಲಿ ಯಾವುದೋ ಒಂದು ಡ್ಯಾಮೇಜ್ ಇತ್ಯಾದಿಗಳಿಗೆ ಸಂಬಂಧಪಟ್ಟು ರಿಪೇರಿ ಮಾಡಿಸೋದಕ್ಕೋಸ್ಕರವಾಗಿ ಸ್ವಲ್ಪ ಹಣ ಖರ್ಚು ಮಾಡಬೇಕಾಗಿ ಬರಬಹುದು. ದೊಡ್ಡ ಮಟ್ಟದ ಸಮಸ್ಯೆ ಅಂತಕ್ಕಂಥದ್ದು ಯಾವುದು ಕಾಣಿಸೋದಿಲ್ಲ. ಚಂದ್ರ ಅಷ್ಟಮದಲ್ಲಿರ್ತಕ್ಕಂಥದ್ದಾದ್ದರಿಂದ ಆಹಾರದ ಕಡೆ ಸ್ವಲ್ಪ ಗಮನ ಕೊಡಿ. ಸರಿಯಾಗಿ ಬೇಯದೇ ಇರತಕ್ಕಂಥದ್ದು, ಯಾಕೆಂತಂದರೆ ಲಕ್ಷಣ ಹಾಗೆ ಕಾಣಿಸುತ್ತೆ. ಅರ್ಧಂಬರ್ಧ ಆಹಾರ ಬೆಂದಿರ್ತಕ್ಕಂಥದ್ದನ್ನು ತಿಂದು ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಗಡಿಬಿಡಿಯಲ್ಲಿ ಏನೋ ಒಂದು ಸಿಕ್ಕಿದ್ದನ್ನು ತಿಂದ್ಕೊಂಡು ಹೋಗಿ ಹೊಟ್ಟೆಯಲ್ಲಿರ್ತಕ್ಕಂಥ ಏನು ಹೇಳ್ಬೋದು ಅದಕ್ಕೆ ಅಗ್ನಿ, ವೈಶ್ವಾನರ ಅಗ್ನಿ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಅಂತ ಹೇಳ್ತಾನಲ್ಲ ಕೃಷ್ಣ, ಹಾಗೆ ಜಠರಾಗ್ನಿಯನ್ನು ಮಂದಗೊಳಿಸ್ತಕ್ಕಂಥ ಒಂದು ಲಕ್ಷಣ ಅಂತ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ಕೊಳ್ಳಿ. ಹಾಗೇ ಗೋಪೂಜೆಯನ್ನು ಮಾಡ್ತಕ್ಕಂಥದ್ದನ್ನು ಮರಿಬೇಡಿ. ಇವತ್ತು ಶುಭವಾಗಲಿ. ಮುಂದೆಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತು ಚಂದ್ರಾಷ್ಟಮ ಸ್ಥಿತಿಯ ಅರ್ಧ ಭಾಗದ ಒಂದು ಫಲ ಕಾಣಿಸ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವಾಗ್ತಕ್ಕಂಥ ಲಕ್ಷಣ ಇದೆ. ಸಂಗಾತಿಗಳೊಂದಿಗೆ ಸ್ವಲ್ಪ ವೈಮನಸ್ಯವಾಗ್ತಕ್ಕಂಥ ಲಕ್ಷಣ ಕೂಡ ಕರ್ಕಾಟಕ ರಾಶಿಯವರಿಗೆ ಕಾಣಿಸುತ್ತೆ. ರಾಶ್ಯಾಧಿಪತಿ ಸಪ್ತಮದಲ್ಲಿದ್ದು ಕಾರಕನಾದ ಚಂದ್ರ ವೈರಿಯಾಗಿ ರಾಶಿಯಲ್ಲಿರ್ತಕ್ಕಂಥದ್ದು. ಹಾಗಾಗಿ ಒಟ್ಟಾರೆ ಒಂದು ಈ ಲವರ್ಸ್ ಇರಬಹುದು ಅಥವಾ ಸಂಸಾರಸ್ಥರು ಕೂಡ ಒಂದು ಮಧ್ಯದಲ್ಲಿ ಸ್ವಲ್ಪ ತಾಕಲಾಟವಾಗ್ತಕ್ಕಂಥದ್ದು, ಏನೋ ಅವರಿಗೆ ಬೇಕಾಗಿರ್ತಕ್ಕಂಥದ್ದೇನೋ ಒಂದನ್ನು ನಿಮ್ಮಲ್ಲಿ ಡಿಮಾಂಡ್ ಮಾಡಿರ್ತಾರೆ. ಎಲ್ಲೋ ವಾಕ್ ಹೋಗೋಣ ಅಥವಾ ಎಲ್ಲೋ ಟ್ರಿಪ್ ಹೋಗೋಣ ಇತ್ಯಾದಿಗಳು, ಈ ಥರದ್ದೇನೋ ಒಂದು ಎಕ್ಸ್ಪೆನ್ಸಿವ್ ಆಗಿರ್ತಕ್ಕಂಥದ್ದು ಅನ್ನೋ ಕಾರಣಕ್ಕಾಗಿ ಕ್ಲಾಶಸ್ ಆಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಸರಿಯಾದ ರೀತಿಯಲ್ಲಿ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನೋಡ್ಕೊಳ್ಳಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ವ್ಯಕ್ತಿ ಮುಖ್ಯವಾಗಿದ್ದರೆ ವಿಷಯಕ್ಕೆ ಬೆಲೆ ಕೊಡಬೇಡಿ. ವಿಷಯ ಮುಖ್ಯವಾಗಿದ್ದಾಗ ವ್ಯಕ್ತಿಗೆ ಅದನ್ನು ತಿಳಿಸುವಂಥ ಪ್ರಯತ್ನ ಸರಿಯಾಗಿದ್ದರೆ ಒಳ್ಳೆಯದು. ವಿಷಯವನ್ನು ತಾತ್ಸಾರ ಮಾಡೋಕ್ಕೆ ಬರಲ್ಲ ಕೆಲವು ಸಂದರ್ಭ, ಅವಾಗ ವ್ಯಕ್ತಿಯನ್ನು ತಾತ್ಸಾರ ಮಾಡೋದು ಅನಿವಾರ್ಯವಾಗುತ್ತೆ. ಲಕ್ಷ್ಮೀನಾರಾಯಣರ ಆರಾಧನೆ ಮಾಡ್ಕೊಳ್ಳಿ. ಶುಭವಾಗಲಿ. ಗುರುಗಳೇ, ಶುಕ್ರವಾರ ಯಾವ ಕ್ಷೇತ್ರದ ದರ್ಶನ ಆಗ್ತಾ ಇದೆ ನಿಮ್ಮ ಮಾತಿನ ಮುಖೇನ? ಈ ಕ್ಷೇತ್ರದಕ್ಕೆ ಮೊದಲು ಕ್ಷೇತ್ರ ಯಾವುದು ಅಂತ ಹೇಳ್ಬಿಡ್ತೀನಿ. ಮಂದಾರ್ತಿ ದುರ್ಗಾ ಪರಮೇಶ್ವರಿ ಕ್ಷೇತ್ರ. ಇದು ಕುಂದಾಪುರ ತಾಲೂಕಿನಲ್ಲಿರ್ತಕ್ಕಂಥದ್ದು, ಉಡುಪಿ ಜಿಲ್ಲೆ. ಮಂದಾರ್ತಿ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ದೇವತಾ ಸನ್ನಿಧಾನ ಇರತಕ್ಕಂಥದ್ದು. ಈ ಕ್ಷೇತ್ರದ ಬಗ್ಗೆ ಹೇಳಬೇಕಂತಂದರೆ ವ್ಯಾಘ್ರಪಾದ ಮಹರ್ಷಿಗಳು ಅಂತಕ್ಕಂಥ ಒಬ್ಬ ಮಹರ್ಷಿಗಳು ತಪಸ್ಸು ಮಾಡಿರ್ತಕ್ಕಂಥ ಒಂದು ಕ್ಷೇತ್ರ. ನಾಗತೀರ್ಥ ಇರತಕ್ಕಂಥ ಒಂದು ಕ್ಷೇತ್ರ. ಅಂದರೆ ಮಂದರತಿ ಅನ್ನುವಂಥದ್ದು ಒಂದು ನಾಗಕನ್ಯೆಯ ಹೆಸರದು ವಾಸ್ತವಾಂಶ. ಪುರಾಣ ಕಾಲದಲ್ಲಿ ಹಿಂದೆ ಈ ನಾಗಗಳ ಕುಲದ ರಾಜನಾಗಿರ್ತಕ್ಕಂಥವನೊಬ್ಬ ಶಂಖಚೂಡ ಅಂತ ಇರ್ತಾನೆ. ಆ ಶಂಖಚೂಡ ರಾಜನಿಗೆ ಸಂತತಿ ಇರೋದಿಲ್ಲ. ಅವನೇನು ಮಾಡ್ತಾನೆ, ಆ ಶಂಖಚೂಡ ಅಂತಕ್ಕಂತಹ ನಾಗಗಳ ರಾಜ ಅಲ್ಲಿಂದ ನೇರವಾಗಿ ಕೈಲಾಸಕ್ಕೆ ಬಂದು ಪರಮೇಶ್ವರನನ್ನು ಪ್ರಾರ್ಥನೆ ಮಾಡ್ತಾನೆ.
ಪರಮೇಶ್ವರನ ಪ್ರಾರ್ಥನೆ ಮತ್ತು ಪಾರ್ವತಿಯ ಅನುಗ್ರಹದಿಂದ ಅವನಿಗೆ 5 ಜನ ಹೆಣ್ಣು ಮಕ್ಕಳಾಗ್ತಾರೆ. ಅವರಿಗೆ 5 ಜನರಿಗೆ ನಾಗರತಿ, ನೀಲರತಿ, ಚಾರುರತಿ, ಮಂದರತಿ ಈ ರೀತಿಯಾಗಿ ಒಟ್ಟು 5 ಜನರಿಗೆ 5 ರೀತಿಯ ಹೆಸರನ್ನು ಇಟ್ಟು ಸಾಕ್ತಾ ಇರ್ತಾನೆ. ಒಂದು ದಿನ ಆಕಸ್ಮಿಕವಾಗಿ ಈ 5 ಜನ ಏನು ನಾಗಕನ್ಯರಿದ್ದಾರೆ ಅವರುಗಳು ಭೂಮಿಯ ಮೇಲೆ ಸಂಚಾರಕ್ಕೆ ಬಂದಾಗ ಈ ಒಂದು ಹೇಮಾದ್ರಿ ಬೆಟ್ಟ ಅಂತೇಳಿ ಹೇಳ್ತಾರೆ, ಸಹ್ಯಾದ್ರಿ ಬೆಟ್ಟದ ತಪ್ಪಲದು. ಅಂದರೆ ಘಟ್ಟದ ಕೆಳಗೆ, ಅದು ಕೆಳಗಡೆ ಹೋದಾಗ ಪರಶುರಾಮ ಕ್ಷೇತ್ರವಾಗ್ತದೆ, ಮೇಲಿದ್ದಾಗ ಘಟ್ಟ ಪೂರ್ಣ ಸಹ್ಯಾದ್ರಿ ಬೆಟ್ಟದ ಸಾಲು. ಆ ಒಂದು ಜಾಗದಲ್ಲಿ ಇವು ಸಂಚಾರ ಮಾಡ್ತಾ ಇದ್ದಾರೆ ನಾಗಗಳು. ಆ ಸಂದರ್ಭದಲ್ಲಿ ಏನಾಗ್ತದೆ, ಅಲ್ಲೊಬ್ಬರು ವ್ಯಾಘ್ರಪಾದ ಮಹರ್ಷಿಗಳು ಅಂತ ಇರ್ತಾರೆ. ಆ ವ್ಯಾಘ್ರಪಾದ ಮಹರ್ಷಿಗಳಿಗೆ ಅದರಿಂದ ಸ್ವಲ್ಪ ಸಮಸ್ಯೆ ಆಗ್ತದೆ. ಅವರಿಗೆ ಆ ಸರಸರ ಶಬ್ದದಿಂದ ತಪಸ್ಸು ಭಂಗವಾಗ್ತದೆ. ಆವಾಗ ಅವರು ಶಾಪ ಕೊಡ್ತಾರೆ, ನಿಮಗೆ ಬಂಧನ ಆಗಲಿ ನಿಮಗೆ ಅಂತ. ಆ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ದೇವವರ್ಮ ಅಂತಕ್ಕಂಥ ಒಬ್ಬ ರಾಜ ಅದೇ ಜಾಗದಲ್ಲಿ ಅವನು ವೇಷ ಮರೆಸ್ಕೊಂಡು ಮಾರು ವೇಷದಿಂದ ಸಂಚಾರ ಬಂದಿರ್ತಾನೆ. ಆಕಸ್ಮಿಕವಾಗಿ ಇವರು ತಪಸ್ಸು ಮಾಡ್ತಾ ವ್ಯಾಘ್ರಪಾದ ಮಹರ್ಷಿಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ಇದರಲ್ಲಿರ್ತಾರೆ. ತಪ್ಪಿಸ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಇರೋದಿಲ್ಲ. ನಾಗಗಳಿಗೂ ಸಹ ಬಂಧನದ ಶಾಪ ಬೇರೆ ಆಗಿದೆಯಲ್ಲ. ಆಕಸ್ಮಿಕವಾಗಿ ಕಾಡ್ಗಿಚ್ಚು ಹತ್ಕೊಳ್ತದೆ. ಆ ಸಂದರ್ಭದಲ್ಲಿ ಕಾಡ್ಗಿಚ್ಚಿನಲ್ಲಿ ಸರ್ಪಗಳು ಸುಟ್ಟು ಹೋಗ್ತಕ್ಕಂಥ ಪ್ರಸಂಗ ಬಂದ್ಬಿಡುತ್ತೆ. ಅಯ್ಯೋ, ಅದನ್ನು ನೋಡಿದಂತಹ ಈ ರಾಜ ದೇವವರ್ಮ ಏನು ಮಾಡ್ತಾನೆ, ತನ್ನ ಶಲ್ಯವನ್ನು ತೆಗೆದು ಅದರಲ್ಲಿ ನಾಗಗಳನ್ನು ಸುತ್ತಕೊಂಡ್ಬಿಟ್ಟು ಅದರೊಳಗಡೆಗೆ ಬಚಾವ್ ಮಾಡ್ತಾನೆ. ಅವನು 5 ಸರ್ಪಗಳನ್ನು ಸಹ ಆ ಕಾಡ್ಗಿಚ್ಚಿನಿಂದ ತಪ್ಪಿಸಿ ತನ್ನ ಬಟ್ಟೆ ಒಳಗೆ ಕಟ್ಟಿಕೊಂಡು ಹೋಗ್ತಾನೆ. ಹೋಗ್ತಕ್ಕಂಥ ಸಂದರ್ಭದಲ್ಲಿ ದೂರ ಹೋಗ್ತಾ ಹೋಗ್ತಾ ಒಂದೊಂದಾಗಿ ಬಟ್ಟೆಯಿಂದ ಕೆಳಗೆ ಬಿದ್ದು ಹುತ್ತದೊಳಗೆ ಸೇರ್ಕೊಂಡು ತಪ್ಪಿಸ್ಕೊಂಡ್ಬಿಡ್ತವೆ, ಬಚಾವಾಗ್ತವೆ. ಹೀಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ರಾಕ್ಷಸನ ಆಗಮನ ಆಗತ್ತೆ. ಆ ರಾಕ್ಷಸ ಮಾಲಿನಿ ಅಂತಕ್ಕಂಥ ಒಬ್ಬ ರಾಕ್ಷಸ ಸ್ತ್ರೀಯ ಮಗ. ಅವನನ್ನು ಮಹಿಷ ಅಂತ ಕರೀತಾರೆ. ಈ ಮಹಿಷಾಸುರ ಅಲ್ಲ, ನಮ್ಮ ಮೈಸೂರು ಪ್ರದೇಶದಲ್ಲಿ ಆಗಿರ್ತಕ್ಕಂಥ ಮಹಿಷ ಅಂತಲ್ಲ. ಅಲ್ಲೇ ಆ ಥರ ಮಹಿಷ ಅಂದರೆ ಮಂದವಾಗಿದ್ದು ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ವ್ಯಕ್ತಿ ಅಂತ ಅರ್ಥ ಆಗುತ್ತೆ. ಉಪಟಳ ತುಂಬ ಜಾಸ್ತಿ ಆಗುತ್ತೆ, ವ್ಯಾಘ್ರಪಾದ ಮಹರ್ಷಿಗಳಿಗೆ ತುಂಬ ತೊಂದರೆ ಆಗುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿ ಈ ಮಹಿಷನ ಉಪಟಳ ತಡಿಲಿಕ್ಕಾಗದೆ ವ್ಯಾಘ್ರಪಾದ ಮಹರ್ಷಿಗಳು ತಪಸ್ಸನ್ನು ಮಾಡಿ ದೇವಿಯನ್ನು ಒಲಿಸ್ಕೊಳ್ತಾರೆ. ದೇವಿ ಪ್ರತ್ಯಕ್ಷ ಆದಾಗ ವ್ಯಾಘ್ರಪಾದ ಮಹರ್ಷಿಗಳ ಒಂದು ಆಶ್ರಮದ ಸಮೀಪದಲ್ಲಿ ಯುದ್ಧ ಆಗ್ತದೆ. ಆ ಯುದ್ಧದ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಈ ಮಹಿಷ ಅನೇಕ ಅಸ್ತ್ರಗಳನ್ನು ಬಿಡ್ತಾರೆ. ಎಷ್ಟೇ ಅಸ್ತ್ರಗಳನ್ನು ಬಿಟ್ಟರೂ ಒಂದು ಎತ್ತರವಾದ ಹುತ್ತ ಪ್ರತ್ಯಕ್ಷ ಆಗಿಬಿಡುತ್ತೆ. ಆ ಹುತ್ತದ ಒಳಗಡೆ ಎಲ್ಲ ಅಸ್ತ್ರಗಳು ಮಾಯವಾಗುತ್ತೆ. ಇವತ್ತು ಕೂಡ ಮಂದಾರ್ತಿ ಕ್ಷೇತ್ರದಲ್ಲಿರ್ತಕ್ಕಂಥದ್ದು ಮೂಲ ಇರತಕ್ಕಂಥದ್ದು ಹುತ್ತವೇ. ಹುತ್ತದ ರೂಪದಲ್ಲಿ ಪ್ರತ್ಯಕ್ಷಳಾಗಿ ಆ ದೇವಿ ಅವನ ಎಲ್ಲ ಆಯುಧಗಳನ್ನು ನುಂಗಿ ಹಾಕ್ತಾಳೆ. ಜ್ಞಾನೋದಯವಾಗ್ತದೆ ಆತನಿಗೆ. ಆ ನಂತರದಲ್ಲಿ ಆ ಒಂದು ದೇವಿಯ ಅನುಗ್ರಹದಿಂದ ಅವನಿಗೆ ಕೂಡ ಸದ್ಗತಿ ಆಗ್ತದೆ. ಅವನ ದುಸ್ಥಿತಿಗಳೆಲ್ಲವೂ ಕೂಡ ಬಿಡುಗಡೆಯಾಗಿ ಅವನಿಗೂ ಸದ್ಗತಿಯಾಗಿ ಒಳ್ಳೆ ರೀತಿಯಲ್ಲಿ ಅವನಿಗೂ ಸಹ ಮೋಕ್ಷ ಅಂತಕ್ಕಂಥದ್ದು ಆಗುತ್ತೆ. ಆ ನಂತರದಲ್ಲಿ ಯಾವ ಈ ನಾಗರತಿ ಮಂದರತಿ ಅಂಥೇಳಿ 5 ಜನ ಏನು ನಾಗಕನ್ಯರಿರ್ತಾರೆ, ಅದರಲ್ಲಿ ಆ ಮಂದರತಿ ಅಂತಕ್ಕಂಥವಳು ಕೂಡ ಅಲ್ಲಿ ಒಂದು ತೀರ್ಥವನ್ನು ನಿರ್ಮಾಣ ಮಾಡಿ ದೇವಿಯ ಆರಾಧನೆ ಇತ್ಯಾದಿಗಳನ್ನು ಮಾಡ್ತಾಳೆ. ಹಾಗಾಗಿ ಆ ಕ್ಷೇತ್ರ ಇವತ್ತು ಕೂಡ ಮಂದರತಿ ಅನ್ನೋ ಆ ನಾಗಕನ್ಯೆ ಹೆಸರಿನಲ್ಲೇ ಇರ್ತಕ್ಕಂಥದ್ದು. ಮತ್ತು ಅಲ್ಲಿ ನೆಲೆಸಿರ್ತಕ್ಕಂತಹ ದುರ್ಗಾ ಪರಮೇಶ್ವರಿಯ ವಿಶೇಷತೆ ಏನಪ್ಪ ಅಂತಂದರೆ ಅಷ್ಟಭುಜ. ದೇವಿ ಆರಾಧನೆಯಲ್ಲಿ ಭುಜಗಳಿಗೆ ಬಹಳ ಮಹತ್ವ ಇದೆ. ದಶಭುಜ 10 ಭುಜ ಇದ್ದರೆ ಅದನ್ನು ಮಹಾಕಾಳಿಯ ಮೂಲ ಸ್ವರೂಪ ಅಂತ ತಗೊಳ್ಬೇಕು. ಹಾಗೆ 18 ಭುಜ ಇದ್ದರೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ತಗೋಬೇಕು. 8 ಭುಜಗಳಿದ್ದರೆ ಮಹಾ ಸರಸ್ವತಿಯ ಸ್ವರೂಪ ಅಂತ ತಗೊಳ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಈ ಎಲ್ಲ ಸ್ವರೂಪಗಳ ಪರಮ ಸಾತ್ವಿಕ ಮೂರ್ತಿಯಾಗಿ ಮಹಾ ಸರಸ್ವತಿ ರೂಪದಿಂದ ಅಲ್ಲಿ ನೆಲೆಸಿರ್ತಕ್ಕಂಥ ದುರ್ಗಾ ಪರಮೇಶ್ವರಿ ಆರಾಧನೆ ಬಹಳ ಶ್ರೇಷ್ಠವಾದ್ದು. ಇನ್ನೊಂದು ವಿಚಿತ್ರ ಏನಂತಂದರೆ, ಯಾವ ದೇವವರ್ಮ ರಾಜ ಸರ್ಪಗಳನ್ನು ಬಚಾವ್ ಮಾಡಿದ್ನಲ್ಲ, ಅವನಿಗೆ ಒಬ್ಬ ರಾಜಕುಮಾರಿ ಜಲಜಾಕ್ಷಿ ಅನ್ನುವಂಥವಳ ಜೊತೆ ವಿವಾಹ ಆಗತ್ತೆ. ಹೀಗೆ ವಿವಾಹ ಮಾಡಿಕೊಂಡು ಅವರು ಸುಮ್ಮನೆ ಸಂಚಾರಕ್ಕಾಗಿ ವಿಹಾರಕ್ಕಾಗಿ ಬಂದಾಗ, ವಿವಾಹದ ನಂತರ ವಿಹಾರಕ್ಕಾಗಿ ಬಂದಂಥ ಸಂದರ್ಭದಲ್ಲಿ ಈ ಮಹಿಷನ ಕಥೆ ಏನು ಬಂತಲ್ಲ, ಈ ಮಹಿಷ ಆ ಜಲಜಾಕ್ಷಿಯನ್ನು ನೋಡ್ತಾನೆ. ನೋಡಿದ ಅವನಿಗೆ ಅವಳ ಸೌಂದರ್ಯದ ಬಗ್ಗೆ ತುಂಬ ಮೋಹ ಉಂಟಾಗತ್ತೆ. ಅವನೇನು ಮಾಡ್ತಾನೆ, ಹೋಗಿ ಅವಳಲ್ಲೇ ನೇರವಾಗಿ ಕೇಳಿಬಿಡ್ತಾನೆ, ನೀನು ನನ್ನ ಜೊತೆ ಬಂದುಬಿಡು ಅಂತ. ಆಗ ಅವಳೇನು ಮಾಡ್ತಾಳೆ, ನಾನು ವಿವಾಹಿತೆ, ನಾನು ಪತಿವ್ರತೆ, ಗಂಡನ ಜೊತೆಯಲ್ಲಿರ್ತಕ್ಕಂಥವಳು, ನಿನ್ನ ಮಾತಿಗೆಲ್ಲ ಮರಳಾಗೋದಿಲ್ಲ ಅಂತ ಹೇಳ್ತಾಳೆ. ಬಲಾತ್ಕಾರವಾಗಿ ಅವಳನ್ನು ಹಿಡ್ಕೊಳ್ಳಿಕ್ಕೆ ಹೋದಾಗ
ತಪ್ಪಿಸ್ಕೊಂಡು ಅರಮನೆಯನ್ನು ಸೇರಿ ಬಚಾವಾಗಿಬಿಡ್ತಾಳೆ. ಇವನು ಹೊಂಚು ಹಾಕ್ತಾ ಇರ್ತಾನೆ. ಯಾರೋ ಮಹಿಷ. ಒಂದು ಸಾರಿ ಆಕಸ್ಮಿಕವಾಗಿ ಈ ಸುದೈವ ಮುನಿ ಅಂತ ಒಬ್ಬರು ಋಷಿಗಳು, ಈ ವ್ಯಾಘ್ರಪಾದ ಮಹರ್ಷಿಗಳ ಆಶ್ರಮದ ಸಮೀಪದಲ್ಲೇ ಸುದೈವ ಅಂತ ಒಬ್ಬರು ಮಹರ್ಷಿಗಳು ತಪಸ್ಸು ಮಾಡ್ತಾ ಇರ್ತಾರೆ. ಅಲ್ಲಿಗೆ ಇವರು ಅವರನ್ನು ದರ್ಶನ ಮಾಡಲಿಕ್ಕೆ ಅಂತ ಹೇಳಿ ಹೋದಂಥ ಸಂದರ್ಭ ಯಾವ ಈ ದೇವವರ್ಮ ಮತ್ತು ಜಲಜಾಕ್ಷಿ ದಂಪತಿಗಳು, ಅಲ್ಲಿ ಮಹಿಷನಿಗೆ ವಿಚಾರ ಗೊತ್ತಾಗ್ತದೆ. ಆ ಮಹಿಷ ಏನು ಮಾಡ್ತಾನೆ ಅಂತಂದರೆ ಮಹೋದರ ಅನ್ನುವಂಥ ರಾಕ್ಷಸನನ್ನು ಕಳಿಸ್ತಾನೆ. ಆ ರಾಕ್ಷಸನನ್ನು ಕಳಿಸಿದಾಗ ಸುದೈವ ಮಹರ್ಷಿಗಳ ಆಶ್ರಮದಲ್ಲಿದ್ದಂತಹ ಈ ರಾಜದಂಪತಿಗಳು ಆ ಸುದೈವ ಮಹರ್ಷಿಯಲ್ಲಿ ಬೇಡ್ತಾರೆ, ನಮ್ಮನ್ನು ಕಾಪಾಡಿ ಅಂತ. ಆಗ ಸುದೈವ ಮಹರ್ಷಿಗಳು ದುರ್ಗಾ ಪರಮೇಶ್ವರಿಯನ್ನು ಧ್ಯಾನ ಮಾಡ್ತಾರೆ ಪುನಃ. ಆ ನಂತರದಲ್ಲಿ ದೇವಿ ಪ್ರತ್ಯಕ್ಷಳಾಗ್ತಾಳೆ. ಮಹೋದರ ಆ ರಾಕ್ಷಸನನ್ನು ಸಂಹಾರ ಮಾಡ್ತಾಳೆ. ಈ ಸಂಹಾರ ಮಾಡಿದ ಆ ನಂತರದಲ್ಲಿ ವಿಷಯ ಮಹಿಷನಿಗೆ ಗೊತ್ತಾಗ್ತದೆ. ಅವನಿಗೆ ಬಹಳ ಸಿಟ್ಟು ಬರ್ತದೆ. ಹಾಗಾಗಿ ತಾನು ಯುದ್ಧ ಮಾಡಬೇಕು ಅಂತ ಬಂದು ಅಲ್ಲಿ ಯುದ್ಧವನ್ನು ಆರಂಭ ಮಾಡ್ತಾನೆ. ಆದರೆ ಈ ಒಂದು ಮಹಾತ್ಮೆ ಬಹಳ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಘಟನೆ ಬರೋದಿಲ್ಲಿ. ಯಾವಾಗ ಈ ಯುದ್ಧ ಅಂತಕ್ಕಂಥದ್ದು ತೀವ್ರತರವಾಗ್ತದೆ, ತನ್ನ ಪರಿವಾರ ದೇವತೆಗಳನ್ನು ಹೈಗುಳಿ, ಬೊಬ್ಬರಿಯ, ಕಲ್ಲುರ್ಟಿ ಮತ್ತು ವೀರಭದ್ರ ಇತ್ಯಾದಿ ಗಣಗಳನ್ನೆಲ್ಲ ಸೇರಿಸ್ಕೊಂಡು ದೇವಿ ಘೋರವಾಗಿ ಯುದ್ಧ ಮಾಡ್ತಕ್ಕಂಥ ಸಂದರ್ಭ ಅವನ ಅಂತರಂಗದಲ್ಲಿ ಆ ಮಹಿಷನ ಅಂತರಂಗದಲ್ಲಿ ಏನಾಗ್ತದೆ ಅಂತಂದರೆ ಒಂದು ಭಾವನೆ ಅಂತಕ್ಕಂಥದ್ದು ಜಾಗೃತವಾಗ್ತದೆ. ಏನು ಕಾರಣ ಅಂದರೆ ಆ ಭಾವನೆ ಜಾಗೃತವಾಗಲಿಕ್ಕೆ ಕಾರಣ ಏನಂತಂದರೆ ಅವನು ಬಿಡ್ತಕ್ಕಂಥ ಎಲ್ಲ ಅಸ್ತ್ರಗಳು ಕೂಡ, ನಾ ಹಿಂದಿನ ಭಾಗದಲ್ಲಿ ಹೇಳಿದ್ನಲ್ಲ, ಆ ಹುತ್ತದ ಒಳಗಡೆ ಹೋಗಿ ಮಾಯವಾಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಇವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಯಾಕೆ ಈ ಥರದಲ್ಲಿ ಹುತ್ತದಲ್ಲಿ ಮಾಯವಾಗ್ತಿದೆಯಲ್ಲ ಅಂಥೇಳಿ ಗಮನಿಸಿ ನೋಡಿದ್ರೆ ಒಂದು ಸಾರಿ ಅಷ್ಟಭುಜದ ದುರ್ಗೆ ಕಾಣಿಸ್ತಾಳೆ ಸಿಂಹವಾಹಿನಿಯಾಗಿ, ಒಂದು ಸಾರಿ ಹುತ್ತ ಕಾಣಿಸುತ್ತೆ. ಈ ರೀತಿಯಾಗಿ ದ್ವಂದ್ವ ಅವನಿಗೆ. ಒಂದು ಸಾರಿ ದೇವಿಯೂ ಕಾಣಿಸ್ತಾಳೆ, ಒಂದು ಸಾರಿ ಹುತ್ತವೂ ಕಾಣಿಸುತ್ತೆ. ಇದನ್ನೆಲ್ಲ ನೋಡಿ ಅವನಿಗೆ ಬಹಳ ಆಶ್ಚರ್ಯ ಆಗುತ್ತೆ, ಜೊತೆಯಲ್ಲಿ ಜ್ಞಾನೋದಯ ಆಗ್ತಕ್ಕಂಥದ್ದು. ಆ ನಂತರದಲ್ಲಿ ಅವನು ದೇವಿಗೆ ಶರಣಾಗ್ತಾನೆ. ಶರಣಾಗಿ ಆ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಎಲ್ಲವನ್ನು ಬಿಟ್ಟು ಇನ್ನು ಸರಿಯಾಗಿ ತಾನು ಇರ್ತೇನೆ ಅಂತ ಹೇಳಿ ಆ ತಾಯಿಯಲ್ಲಿ ಕೇಳ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ತನಗೂ ಸಹ ಇಲ್ಲಿ ಪೂಜೆ, ಸೇವೆ ಇತ್ಯಾದಿಗಳು ನಡಿಬೇಕು ಅಂಥೇಳಿ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಆ ತಾಯಿ ತಥಾಸ್ತು ಅಂತೇಳಿ ಹೊರಟೋಗ್ತಾಳೆ, ಅಂದರೆ ಅಂತರ್ಧಾನಳಾಗ್ತಾಳೆ. ಆ ನಂತರದಲ್ಲಿ ವಿಷಯವನ್ನೆಲ್ಲ ತಿಳಿದಂತಹ ಈ ಸುದೈವ ಮಹರ್ಷಿ ಮತ್ತು ದೇವವರ್ಮ ಜಲಜಾಕ್ಷಿ ರಾಜದಂಪತಿಗಳು ಕೂಡ ಅಲ್ಲಿಯೇ ಆ ದೇವಿಯ ಒಂದು ಬಿಂಬವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆ ಇತ್ಯಾದಿಗಳನ್ನು ಸಲ್ಲಿಸ್ತಾರೆ. ಇದಾದ ನಂತರದಲ್ಲಿ ಯಾವ ರೀತಿಯಲ್ಲಿ ಆ ಬಂಧನಕ್ಕೊಳಗಾಗಲಿ ಅನ್ನುವಂಥ ಶಾಪ ಏನಾಗಿರ್ತದೆಯಲ್ಲ ನಾಗಕನ್ಯೆಯರಿಗೆ, ಅವರೂ ಕೂಡ ಬಂದು ಆ ದೇವಿಯ ಸನ್ನಿಧಾನದಲ್ಲಿ ಒಂದು ತೀರ್ಥವನ್ನು ನಿರ್ಮಾಣ ಮಾಡಿ ಅಲ್ಲಿ ಆ ತೀರ್ಥ ಸ್ನಾನಾದಿಗಳನ್ನು ಮಾಡಿಕೊಂಡು ಅಲ್ಲಿ ಆ ದೇವಿಯ ಒಂದು ಅನುಗ್ರಹವನ್ನು ಪಡೆಯೋದಕ್ಕೋಸ್ಕರವಾಗಿ ದೇವಿಗೆ ಆರಾಧನೆ ಪೂಜೆಗಳನ್ನು ಸಲ್ಲಿಸ್ತಾರೆ. ರಾಜದಂಪತಿಗಳೂ ಪೂಜೆಗಳನ್ನು ಸಲ್ಲಿಸ್ತಾರೆ. ಎಲ್ಲರೂ ಒಟ್ಟಾಗಿ ವ್ಯಾಘ್ರಪಾದ ಮುನಿ, ಸುದೈವ ಮುನಿ, ದೇವವರ್ಮರಾಜ, ಜಲಜಾಕ್ಷಿ ರಾಣಿ, ಆನಂತರ ಈ 5 ಜನ ನಾಗಕನ್ನಿಕೆಯರು, ಇವರೆಲ್ಲರೂ ಕೂಡ ಏಕತ್ರವಾಗಿ ಆ ತಾಯಿಯನ್ನು ಆರಾಧನೆ ಮಾಡ್ತಾರೆ. ಸಂಪ್ರೀತಳಾಗಿರ್ತಕ್ಕಂಥ ದುರ್ಗಾ ಪರಮೇಶ್ವರಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಿ ಆ ಒಂದು ಸ್ಥಾನದಲ್ಲೇ ತನ್ನ ಸಾನ್ನಿಧ್ಯವನ್ನು ಐಕ್ಯಗೊಳಿಸ್ತಾಳೆ. ಅಂದಿನಿಂದ ಆರಂಭವಾಗಿ ಈ ಶ್ರೀ ಕ್ಷೇತ್ರವಾಗಿರ್ತಕ್ಕಂಥ ಮಂದಾರತಿ ಅಲ್ಲಿ ಹೋಗ್ತಕ್ಕಂಥ ಎಲ್ಲ ಭಕ್ತರ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಹೇಳಿರ್ತಕ್ಕಂಥ ಕ್ಷೇತ್ರ ಇದು. ಗುರುಜಿ, ಇವಾಗೆಲ್ಲ ಏನಪ್ಪ ಅಂತ ಹೇಳಿದ್ರೆ ಒಂದು ತುಂಬ ದೊಡ್ಡ ಟ್ರೆಂಡು, ಹಿಂದೆ ಇರಲಿಲ್ಲ ಅಂತಲ್ಲ, ಅಚ್ಚೆ ಹಾಕ್ಸ್ಕೊಳ್ಳೋದು ಅಂತ ಹಿಂದೆ ಹಾಕ್ಸ್ಕೊಳ್ಳೋರು. ಈಗ ಅದು ಟ್ಯಾಟು ರೂಪ ಪಡ್ಕೊಂಡು ಮೈಯೆಲ್ಲ ಟ್ಯಾಟುಮಯ ಆಗ್ತಾ ಇದೆ. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಮೈ ಮೇಲೆ ದೇವರ ಟ್ಯಾಟು ಹಾಕಿಸ್ಕೊಳ್ಳೋರ ಸಂಖ್ಯೆ ಬಹಳ ಹೆಚ್ಚಿದೆ. ಹೌದು. ಹಾಗಿದ್ಮೇಲೆ ಹಾಕಿಸ್ಕೋಬಹುದಾ, ಹಾಕಿಸ್ಕೋಬಾರ್ದ? ಒಬ್ರು ಹೇಳಿದಂಥ ಮಾತು ನನಗೆ ನೆನಪಾಗತ್ತೆ, ಭಗವಂತ ಕೊಟ್ಟಿರೋ ಶರೀರ ಹೋಗುವಾಗ್ಲೂ ಅವ್ನು ಹೇಗೆ ಕೊಟ್ಟಿದ್ದೋ ಹಾಗೆ ಹೋಗ್ಬೇಕಾಗತ್ತೆ, ಇನ್ನಿಲ್ಲದಂಥ ಅಚ್ಚೆಗಳನ್ನು ಹಾಕಿಸ್ಕೊಳ್ಬೇಡಿ ಅಂತ ಯಾರೋ ಒಬ್ರು ಹೇಳಿದ್ದು ನನಗೆ ನೆನಪಿದೆ. ಆದರೆ ಹೀಗೆ ನಾವು ಮೈಲ್ಗೆ ಆಗ್ತಾ ಇರತ್ತೆ, ಕೆಲವೊಮ್ಮೆ ಬೇಡದ ಸ್ಥಳಗಳಿಗೆ ನಾವು ಹೋಗಿ ಬರ್ತಿರ್ತೀವಿ. ಮೈ ಮೇಲೆ ಭಗವಂತನ ಒಂದು ಭಾವವನ್ನು, ಅಂದರೆ ಚಿತ್ರವನ್ನು ಮೂಡಿಸ್ಕೊಂಡಾಗ ಅದು ಅಪಾರ್ಥವೋ ಅಥವಾ ಸರಿಯೋ? ಇದು ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ. ಒಂದೇದಾಗಿ ಹೇಳ್ಬಿಡ್ತೀನಿ. ಮೊದಲನೇ ವಿಚಾರ,
ಎರಡನೇ ಪಾಯಿಂಟ್ ಹೇಳ್ತೀನಿ. ಶರೀರ ಭಗವಂತ ನಮಗೆ ಕೊಟ್ಟು ಕಳಿಸಿದಾಗ ಪ್ರತಿ ಕ್ಷಣಕ್ಕೂ ಪ್ರಾಕೃತಿಕವಾಗಿಯೇ ಶರೀರ ಬದಲಾಗತ್ತೆ. ಬೇಕಾದಷ್ಟು ಜೀವಕೋಶಗಳು ಹುಟ್ಟುತ್ತವೆ, ಸಾಯ್ತವೆ, ಅಂಗಾಕಾರಗಳು ಬದಲಾಗತ್ತೆ. ನಾವು ಚಿಕ್ಕಂದಲ್ಲಿರ್ತೀವಿ, ಬೆಳಿತೀವಿ, ಹಲ್ಲಿರಲ್ಲ, ಬರುತ್ತೆ, ತಲೆ ಕೂದಲಿರಲ್ಲ, ಬೆಳೆಯುತ್ತೆ. ಹೀಗೆ ಶರೀರದಲ್ಲಿ ಅನೇಕ ಬದಲಾವಣೆಗಳು ಪ್ರಕೃತಿಗೆ ಅನುಗುಣವಾಗಿ ಆಗ್ತದೆ. ಇದನ್ನು ನಾವು ಗಮನಿಸಬೇಕು. ಹಚ್ಚೆ ಇತ್ಯಾದಿಗಳೇನಿದೆ ಇದು ಪ್ರಕೃತಿ ಅಲ್ಲ, ಇದು ನಾವು ಯಾವುದೋ ನಮ್ಮ ಖುಷಿಗೆ ನಾವು ಹಾಕಿಸ್ಕೊಳ್ತಕ್ಕಂಥದ್ದು. ಆ ನೋವನ್ನು ಅನುಭವಿಸ್ಕೊಳ್ಳೋದು, ಚುಚ್ಚೋದು, ಏನೇನೋ 108. ಇವತ್ತು ವೈಜ್ಞಾನಿಕವಾಗಿ ಕೂಡ ಅದು ಅಪಾಯಕಾರಿ ಅನ್ನೋದು ಪೂರ್ವವಾಗಿದೆ. ಹೌದು, ಬೇಡದ ರೋಗಗಳಿಗೆ ಕಾರಣವಾಗ್ತಕ್ಕಂಥದ್ದು ಬೇರೆ ಬೇರೆ ಕಾರಣಗಳು. ನಮಗೆ ತುಂಬ ಆತ್ಮೀಯರಾದವರೊಬ್ಬರು, ಯಾರು ಅಂತ ನಾನು ಹೇಳೋಕ್ಕೆ ಬರೋಲ್ಲ ಇಲ್ಲಿ, ತುಂಬ ಆತ್ಮೀಯರಾಗಿರ್ತಕ್ಕಂಥವ್ರೊಬ್ಬರು ಹಚ್ಚ ಹಾಕಿಸ್ಕೊಂಡ್ರು. ಇಲ್ಲಿ ಅವ್ರಿಗೇನೋ ಒಂದು ಇಷ್ಟ ಅಂತಂದರು, ಹಾಕಿಸ್ಕೊಂಡ್ರು. ಆಮೇಲೆ ಏನಾಯಿತು, ಅದು ಸರಿಯಾಗಿ ಬರಲಿಲ್ಲ, ಅದೇನೋ ಒಟ್ಟು ಬೇಜಾರಾಯಿತು ಅವರಿಗೆ. ಅದ್ರ ಮೇಲೆ ಇನ್ನೊಂದು ಹಚ್ಚೆ ಹಾಕಿಸ್ಕೊಟ್ರು ಅದ್ರ ಮೇಲೇ. ಇದಾದ ನಂತರದಲ್ಲಿ ಎಲ್ಲೋ ಕೆಲಸಕ್ಕೆ ಅಂತ ಇಂಟರ್ವ್ಯೂಗೆ ಹೋದಾಗ ಇಂಟರ್ವ್ಯೂ ಆಫೀಸ್ನಲ್ಲಿ ಏನು ಮಾಡಿದ್ರು, ಅವ್ರು ಅದು ನೋಡ್ಬಿಟ್ಟು ಈ ಥರದ್ದೆಲ್ಲ ಹಾಕ್ಕೊಳ್ಳೋ ಹಂಗಿಲ್ಲ ಅಂದರು. ಆಕೆಗೆ ಆ ಕೆಲಸ ತುಂಬ ಇಷ್ಟ, ಹೆಣ್ಮಗಳು ತುಂಬ ಇಷ್ಟ ಆ ಕೆಲಸ, ಬಹಳ ಆಸೆ ಪಟ್ಟು ಹೋಗಿದ್ಲು, ಎಲ್ಲ ಆಯಿತು. ಆಮೇಲೆ ಅವರು ಅಂದ್ರ ನಂತರದಲ್ಲಿ ಹಾಗಾದ್ರೆ ಏನು ಮಾಡೋದು, ನಿಮಗೆ ಈ ಕೆಲಸ ಬೇಕು ಅಂತ ಹಚ್ಚೆ ತೆಗೆಸ್ಬೇಕು ಅಂತ. ಆ ನಂತರದಲ್ಲಿ ಆಕೆ ಆ ಹಚ್ಚೆ ಹಾಕಿಸ್ಕೊಳ್ಳೋ ಖರ್ಚಾಗಿದ್ದು ಒಂದು 8-10 ಸಾವಿರ ರೂಪಾಯಿ. ಇಷ್ಟು ತಗಲ ನವಿಲುಗಿರಿ ತುಂಬ ಚೆನ್ನಾಗಿ ಕಾಣೋ ರೀತಿಯಲ್ಲಿ ಹಾಕಿಸ್ಕೊಂಡಿದ್ದಂಥ ಹಚ್ಚೆ ಅದು. ಅದನ್ನು ತೆಗೆಸ್ಕೊಳ್ಬೇಕು ಅಂಥೇಳಿ ಅವಳಿಗೆ ಆರ್ಡ್ರ್ ಆಯಿತು. ಕಂಪ್ನಿಯವರು ಆರ್ಡ್ರ್ ಮಾಡಿದ್ರು, ತೆಗೆಸಬೇಕು ಅಂದರೆ ತೆಗೆಸ್ಲೇಬೇಕು, ಅದಿಲ್ಲದೆ ಇದ್ರೆ ಆಗಲ್ಲ. ಸರಿ, ಅದು ತೆಗ್ಸೋಕ್ಕೆ ಬರೋದಿಲ್ಲ, ಪರ್ಮನೆಂಟ್ ಟ್ಯಾಟು. ಏನು ಮಾಡಬೇಕು, ಇದಕ್ಕೆ ಹೋಗಿ ಯಾವುದೋ ಸ್ಕಿನ್ ಡಾಕ್ಟ್ರ್ ಹತ್ರ ಕೇಳಿದಾಗ ಸ್ಕಿನ್ ಡಾಕ್ಟ್ರ್ ಏನು ಮಾಡಿದ್ರು, ಅದಕ್ಕೆ ಈ ಲೇಸರ್ ಟ್ರೀಟ್ಮೆಂಟ್ ಮುಖಾಂತರವಾಗಿ ನೀನು ತೆಗೆಸಬಹುದು ಅಂತ. ಒಂದು ಸರಿ ಟ್ಯಾಟು ಹಾಕ್ಸೋದು ಖರ್ಚಾಗಿದೆ 8,000. ಲೇಸರ್ ಟ್ರೀಟ್ಮೆಂಟಿಗೆ ತಿಂಗಳಿಗೆ 3 ಅಥವಾ 4 ಸೆಷನ್ನು, ತಿಂಗಳಿಗೆ 8,000 ರೂಪಾಯಿ ಕಟ್ಟಬೇಕು. ಈ ರೀತಿಯಾಗಿ ಕಟ್ಟಿ, ಹಣವನ್ನು ಕಟ್ಟಿ ಲೇಸರ್ ಟ್ರೀಟ್ಮೆಂಟಿಗೆ ಹೋದಾಗ ಲೇಸರ್ ಬಿಟ್ಟು 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 ಗಾಯ ಆಗಿ ಸುಟ್ಟು ಬೊಬ್ಬೆ ಬಂದು ನೀರು ಬೀಳೋ ಹಾಗಿಲ್ಲ, ವಾಶ್ ಮಾಡೋ ಹಾಗಿಲ್ಲ, ಕೆಲಸ ಮಾಡ್ಕೊಳ್ಳೋಕ್ಕಾಗಲ್ಲ, ಬಟ್ಟೆ ತಾಗಿದ್ರು ಉರಿ, ನೋವು, ಹಿಂಸೆ. ಸುಮಾರು ನಾನು ಕಣ್ಣಾರೆ ಕಂಡಾಗ ಹೆಚ್ಚು ಕಡಿಮೆ 1 ವರ್ಷ ಕಾಲ ಆಕೆ ಸಫರ್ ಪಟ್ಟು. ಕನಿಷ್ಠ ಅಂತಂದ್ರೂ ಹತ್ತತ್ರ ಒಂದು 60-70 ಸಾವಿರ ರೂಪಾಯಿ ಖರ್ಚು ಮಾಡೋದು. ಗಾಯ, ನೋವು ಬೇರೆ ಒಂದು ಕಡೆಗೆ, ನೀರು ಬೀಳೋ ಹಾಗಿಲ್ಲ, ಬಟ್ಟೆ ತಾಗೋ ಹಾಗಿಲ್ಲ. ಇಷ್ಟೆಲ್ಲ ಸಂಕಟ ಅನುಭವಿಸ್ಕೊಂಡು 1 ವರ್ಷ ಕಷ್ಟಪಟ್ಟರು ಆ ಹಾಕ್ಸಿರ್ತಕ್ಕಂತಹ ಟ್ಯಾಟು ಅಂತಕ್ಕಂಥದ್ದು 50-60% ಹೋಯ್ತೆ ಹೊರತು ಈ 40% ಹೋಗಲಿಲ್ಲ. ಹೋಗಿ ಮತ್ತೆ ಪುನಃ ಕಂಪ್ನಿಗೆ ಕೇಳಿದಾಗ ಇಲ್ಲ, ಪೂರ್ಣ ಹೋದವರ್ತು ನಾವು ಕೆಲಸ ಕೊಡಲ್ಲ ಅಂದರು. 1 ವರ್ಷದ ತನಕ ಉರಿ ಅನುಭವಿಸಿದ್ದು ತಪ್ಪಲಿಲ್ಲ, ಹಣ ಹಾಕಿದ್ದು ತಪ್ಪಲಿಲ್ಲ, ನೋವು ತಿಂದಿದ್ದು ತಪ್ಪಲಿಲ್ಲ, ಕೆಲಸವೂ ದಕ್ಕಲಿಲ್ಲ. ಪರಿಣಾಮ ಏನಾಯಿತು, ಇದು ಒಂದು ಸ್ವಲ್ಪ ನಮ್ಮ ಜನ ಯೋಚನೆ ಮಾಡಬೇಕು. ಇದು ನಾನು ಕಣ್ಣಾರೆ ಕಂಡಿದ್ದು ಹೇಳ್ತಾ ಇದ್ದೀನಿ. ಹಾಗಾಗಿ ಮೊದಲನೇದಾಗಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನೀವು ಹಾಕಿಸ್ಕೊಳ್ಳೋದು ದೇವರ ಟ್ಯಾಟು ಆಗಲಿ ಅಥವಾ ಡಿಸೈನ್ ಆಗಲಿ, ಏನೇ ಆಗಲಿ, ಭವಿಷ್ಯದಲ್ಲಿ ನಿಮ್ಮ ಉದ್ಯೋಗವನ್ನು ಅದು ತಿನ್ನುತ್ತೆ ಅಂತ ಆದರೆ, ಭವಿಷ್ಯದಲ್ಲಿ ನಿಮ್ಮ ಜೀವನವನ್ನು ತಿನ್ನುತ್ತೆ ಅದು ಅಂಥೇಳಿ ಆದರೆ, ಶಾಸ್ತ್ರ ಸಂಪ್ರದಾಯ ಎಲ್ಲ ಒಂದು ಸೈಡ್ನಲ್ಲಿರಲಿ, ಮುಂದಿನ ಯೋಚನೆಯನ್ನು ಒಂಚೂರು ಮಾಡ್ಕೊಳ್ಳಿ. ಅನೇಕರು ಲವರ್ ಹೆಸರು ಹಾಕಿಸ್ತಾರೆ, ಬ್ರೇಕಪ್ ಆಗುತ್ತೆ, ಇನ್ಯಾರನ್ನೊಬ್ಬರನ್ನು ಮದುವೆ ಮಾಡ್ಕೋಬೇಕಾದ ಪ್ರಸಂಗ ಬರುತ್ತೆ. ಆ ನಂತರದಲ್ಲಿ ಏನು 108 ರೀತಿಯ ಸಮಸ್ಯೆಗಳು ಬರಬಹುದು. ಹಾಗಾಗಿ ಅದನ್ನ ಮುಚ್ಚಕ್ಕೆ ಹೋಗಿ ಇನ್ನೊಂದು ಅದ್ರ ಮೇಲೆ ಹಾಕೋದು, ಬೇರೆಯವ್ರಿಗೆ ಗೊತ್ತಾಗದೇ ಇರಲಿ ಅಂತೇಳಿ. ಅದು ಈ ಥರದಲ್ಲಿ ಏನು, ಉದಾಹರಣೆಗೆ ನಾನು ಒಂದು ಕಥೆ ಹೇಳಿದ್ನಲ್ಲ, ಆ ಥರದ ಪ್ರಸಂಗಗಳು ಬಂದರೆ ಅನುಭವಿಸೋರು ನೀವೇ. ಇದು ಒಂದು. ಎರಡನೇದು, ದೇವತಾ ಚಿತ್ರಗಳನ್ನು ಹಾಕಿಸ್ಕೊಳ್ಳೋದು, ಸಿಂಬಲ್ ಹಾಕಿಸ್ಕೊಳ್ಳೋದು. ಅದು ತ್ರಿಶೂಲ ಹಾಕಿಸ್ಕೊಳ್ತಾರೆ, ಕೆಲವರು ಆನೆ ಹಾಕಿಸ್ಕೊತಾರೆ, ಕುದುರೆ ಹಾಕಿಸ್ಕೊಳ್ಳೋದು, ಶಿವನ, ಕೃಷ್ಣನನ್ನ, ಗಣಪತಿಯನ್ನ ಅಲ್ವಾ. ಇಲ್ಲಿ ಯೋಚನೆ ಮಾಡಿ, ಶರೀರದ ಜೀವಕೋಶಗಳ ವ್ಯತ್ಯಾಸವಾದಾಗ ಚರ್ಮ ತನ್ನಿಂತಾನೇ ಅದು ಎಲಾಸ್ಟಿಕ್ ಥರದಲ್ಲಿ ಎಕ್ಸ್ಪ್ಯಾಂಡ್ ಆಗೋದು ಅಥವಾ ಕುಗ್ಗೋದು ಎರಡೂ ಕೂಡ ಆಗುತ್ತೆ. ಒಂದು ಸಾರಿ ಪೂರ್ಣವಾಗಿ ಕುಗ್ಗಿರ್ತಕ್ಕಂಥದ್ದು ಶರೀರ ಅಂತಕ್ಕಂಥದ್ದು ಸ್ವಲ್ಪ ದಪ್ಪ ಆದಾಗ ಹಿಗ್ತಾ ಹೋಗ್ತದೆಯಲ್ಲ. ಯಾವಾಗ ಶರೀರದ ಆಳ್ತನ ಸಣ್ಣ ಆಗ್ತದೆ, ನಾವು ಸ್ವಲ್ಪ ಕೊಲೆಸ್ಟ್ರಾಲ್ ಇತ್ಯಾದಿಗಳನ್ನು ಕಳ್ಕೊಂಡು ಸ್ವಲ್ಪ ತೆಳ್ಳಗಾಗ್ತೀವಿ, ಆ ಸಂದರ್ಭದಲ್ಲಿ ಚರ್ಮ ಸುಕ್ಕು ಬೀಳ್ತದೆ. ಚರ್ಮ ಸುಕ್ಕು ಬಿದ್ದಾಗ ಏನಾಗ್ತದೆ, ಯಾವ ಚಿತ್ರ ನಿಮಗೆ ಒಂದು ಒಳ್ಳೆಯ ದೃಷ್ಟಿ ಅಂತಕ್ಕಂಥದ್ದು ಕೊಡ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ, ಆ ಕಣ್ಣಿನ ಭಾಗದಲ್ಲೇ ಒಂದೊಮ್ಮೆ ಸುಕ್ಕು ಬಿತ್ತು ಹೇಳಾದರೆ ಕ್ರೂರ ದೃಷ್ಟಿ ಬೀಳೋಕ್ಕೆ ಶುರುವಾಗುತ್ತೆ. ಆವಾಗ ಏನಾಗುತ್ತೆ ಯೋಚನೆ ಮಾಡ್ಕೊಳ್ಳಿ. ಹಾಗಾಗಿ ದೇವತಾ ಚಿತ್ರಗಳನ್ನು ಹಾಕಿಸ್ಕೊಳ್ಳದೆ ಇರತಕ್ಕಂಥದ್ದು ಸೂಕ್ತ. ಇನ್ನೂ ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ಆರೋಗ್ಯದ ಹಿತದೃಷ್ಟಿಯಿಂದ ಹೇಳೋದಾದರೆ ಹಚ್ಚೆ ಅನ್ನುವಂಥ ಕಾನ್ಸೆಪ್ಟ್ ಹಾಕಿಸ್ಕೊಳ್ಳದೆ ಇರೋದೇ ಬಹಳ ಒಳ್ಳೆಯದು. ಅದು ಅವರವರ ವೈಯಕ್ತಿಕ, ನಾನು ಅದ್ರ ಬಗ್ಗೆ ಸರಿ ತಪ್ಪು ಹೇಳೋದಿಲ್ಲ, ಅದು ಅವರವ್ರಿಗೆ ಬಿಡ್ತೇನೆ ನಾನು. ಯಾಕೆಂತಂದರೆ
ಹಿಂದೊಂದು ಇದರಲ್ಲಿ ಹೇಳಿದ್ನಲ್ಲ ನಾನು, ಕಹಿ ಆದರೆ ತಾನೇ ಬಿಡ್ತಾನೆ ಅಂತ. ನೋವು ತಿಂದ ಮೇಲೆ ಅರ್ಥ ಆಗುತ್ತೆ, ಮೊದಲು ನಾವು ಬುದ್ಧಿ ಹೇಳಿದಾಗ ಅರ್ಥ ಆಗೋದಿಲ್ಲ. ಬೇಡ, ಮುಂದೆ ತೊಂದರೆ ಆಗ್ತದೆ, ಇದರಿಂದ ಸಮಸ್ಯೆ ಆಗುತ್ತೆ, ಬೇಡ ಅಂತಂದರೆ ಅರ್ಥ ಮಾಡ್ಕೋಬೇಕು. ಆಸೆಗಳು ಸಹಜ, ಪರಿಣಾಮದ ಬಗ್ಗೆ ಯೋಚನೆ ಮಾಡದೆ ಆಸೆಗಳನ್ನು ತೀರಿಸ್ಕೊಳ್ಳೋಕೆ ಹೋಗೋದು ಅಪಾಯಕ್ಕೆ ಮುನ್ನುಡಿ ಬರೋದು. ಅಂದರೆ ಕೆಲವರು ಸರ್ಪಗಳನ್ನು ಕೂಡ ಹಾಕಿಸ್ಕೊಳ್ತಾರೆ ಅದು ಇನ್ನೂ ಅಪಾಯಕಾರಿ. ಸರ್ಪ ಅಂತಕ್ಕಂಥದ್ದೇನಿದೆ ಅದು ಬಹಳ ವಿಚಿತ್ರವಾಗಿರ್ತಕ್ಕಂಥ ವಿಚಾರಗಳಿದೆ ಅದರಲ್ಲಿ. ಸರ್ಪಗಳು ಯಾರಿಗೆ ಇಷ್ಟ ಆಗುತ್ತೆ, ಯಾರು ಆ ಸರ್ಪ ಲಕ್ಷಣಗಳನ್ನು ಇಷ್ಟಪಡ್ತಾರೆ, ಅವರ ಮಾನಸಿಕ ಸ್ಥಿತಿ ಹೇಗಿರುತ್ತೆ, ಈ ಓಪನಲ್ಲಿ ನಾವು ಹೇಳೋಕ್ಕೆ ಬರೋದಿಲ್ಲ. ಅದು ಅಂಥ ಘೋರವಾಗಿರ್ತಕ್ಕಂಥ ಸ್ವಭಾವಗಳಿರುತ್ತೆ, ಕ್ರೂರವಾದ ಸ್ವಭಾವಗಳಿರುತ್ತೆ. ಅದರ ಒಂದು ಪ್ರತಿಫಲನವಾಗಿಯೇ ಆ ಥರದ ಚಿತ್ರಗಳು ಅವರಿಗೆ ಇಷ್ಟವಾಗೋದು. ಶರೀರದ ಮೇಲೆ ಅವುಗಳನ್ನೆಲ್ಲ ಹಾಕಿಸ್ಕೊಂಡಾಗ ಏನಾಗ್ತದೆ, ಪರಿಣಾಮ ಏನಾಗ್ತದೆ ಮುಂದೆ ಗೊತ್ತಾಗ್ತದೆ. ಆದರೆ ಅದೇ ಕಾರಣ ಅನ್ನೋದನ್ನು ಅವರು ಊಹೆ ಕೂಡ ಮಾಡಲ್ಲ. ಎಲ್ಲ ನಾವು ಮುಕ್ತವಾಗಿ ಇಲ್ಲಿ ಕಾರ್ಯಕ್ರಮದಲ್ಲಿ ಹೇಳೋಕ್ಕಾಗಲ್ಲ, ಅವೆಲ್ಲ ಸಮಸ್ಯೆಗಳಿದ್ದಾವೆ. ಹಾಗಾಗಿ ಪ್ರಾಮಾಣಿಕವಾಗಿ ಹೇಳೋದಾದರೆ, ನಿಮಗೆ ಆಸೆ ಇದೆ ಹಾಕಿಸ್ಕೊಳ್ಳಿ, ನಾನು ಬೇಡ ಅಂತೇಳಿ ಹೇಳೋದಿಲ್ಲ. ಅದರಲ್ಲೇನೋ ಟೆಂಪ್ರರಿ ಪರ್ಮನೆಂಟ್ ಅಂತ ಎರಡೂ ಥರದ್ದು ಇದೆಯಂತೆ. ಎಲ್ಲೋ ಒಂದು 6 ತಿಂಗಳು ವರ್ಷ ಇಟ್ಕೊಂಡ್ಬಿಟ್ಟು ಆಮೇಲೆ ತನ್ನಿಂತಾನೆ ಹೋಗುವಂಥದ್ದು ಆ ಥರದ್ದು ಯಾವುದಾದ್ರೂ ಇದೆ. ಟೆಂಪ್ರರಿ ಟ್ಯಾಟುಗಳನ್ನು ಹಾಕಿಸ್ಕೊಳ್ಳೋದ್ರಲ್ಲಿ ನನಗೇನು ತಪ್ಪು ಅಂತ ಅನಿಸೋದಿಲ್ಲ. ಅದು ಶಾಶ್ವತ ಏನು ಅಲ್ವಲ್ಲ, ಹೋಗ್ತದೆ ಕ್ರಮೇಣ, ಹಾಗಾಗಿ ಟೆನ್ಷನ್ ಇಲ್ಲ. ಆದರೆ ಶಾಶ್ವತವಾಗಿ ನೀವಿದ್ದಷ್ಟು ದಿವಸವೂ ಚರ್ಮದ ಮೇಲೆ ಉಳಿಯುವಂಥ ಟ್ಯಾಟು ಹಾಕಿಸ್ಕೊಳ್ಳೋದಾದರೆ ಅದರ ಪರಿಣಾಮದ ಬಗ್ಗೆ ತೀರ್ಮಾನ ಇಲ್ಲದೆ ಅಥವಾ ಅದರ ಪರಿಣಾಮದ ಬಗ್ಗೆ ಕಲ್ಪನೆ ಇಲ್ಲದೆ ಯಾವುದೋ ಒಂದು ಆಸೆಗೋ ಏನೋ ಒಂದು ಕ್ಷಣದ ಉಮೇದು, ಉತ್ತೇಜನ, ಆ ಒಂದು ಇದಕ್ಕೆ ಜೋಶ್ ಅಂತೇಳಿ ಹೇಳ್ತಾರಲ್ಲ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ, ಆ ಒಂದು ಜೋಶ್ನಲ್ಲಿ ಹೋಗ್ಕೊಂಡು ಹೋಶ್ ಕಳ್ಕೊಂಡ್ರೆ ಕಡೆಗೆ ಬೇಹೋಶ್ ಆಗಬೇಕಾಗತ್ತೆ. ಯೋಚನೆ ಮಾಡ್ಕೊಳ್ಳಿ. ಸೂಕ್ಷ್ಮವಾಗಿ ಗುರುಗಳು ಒಂದು ಮಾತನ್ನು ಹೇಳಿದ್ದಾರೆ. ಈ ಟ್ಯಾಟು ಯಾವ ಒಂದು ಚಿತ್ರವನ್ನು ನೀವು ಹಾಕ್ಸ್ಕೊಳ್ತೀರಾ ಆ ರೀತಿಯ ವರ್ತನೆ ಬದಲಾವಣೆ ಆಗುತ್ತೆ ನಿಮ್ಮ ಜೀವನದಲ್ಲಿ. ಖಂಡಿತ ಆಗುತ್ತೆ, ಇದನ್ನು ಗಮನಿಸಿದ್ದೀನಿ ನಾನು. ಸೂಕ್ಷ್ಮವಾಗಿ ಹೇಳಿದ್ದಾರೆ ಗುರುಗಳು. ಇವತ್ತು ಮಂದರತಿ ಕುರಿತಾಗಿ ಬಹಳ ವಿಶೇಷವಾದ ವಿಚಾರವನ್ನು ತಿಳಿಸ್ಕೊಡ್ತಿದ್ರು. ದುರ್ಗಾ ಪರಮೇಶ್ವರಿಯ ಅಂಶ ಹೇಗಿದೆ ಅಲ್ಲಿ ಅಂತ. ಗುರುಗಳೇ, ಅಲ್ಲಿ ಹೋದರೆ ಯಾವ ದೋಷವನ್ನು ಪರಿಹರಿಸ್ಕೊಳ್ಬೋದು ಗುರುಗಳೇ? ಮುಖ್ಯವಾಗಿ ದುರ್ಗಾ ಪರಮೇಶ್ವರಿ ಆವಿರ್ಭಾವ ಅಲ್ಲಿ ಆಗುವ ಹಿಂದಿನ ಆ ಕಥೆಯ ಮಹಾತ್ಮೆ ಏನಿದೆಯಲ್ಲ, ಆ ಒಂದು ಕ್ಷೇತ್ರದ ಮಹಾತ್ಮೆಯ ಬಗ್ಗೆ ಒಂದು ಸಾರಿ ಗಮನ ಇಡಬೇಕು ನಾವು. ಮೊಟ್ಟ ಮೊದಲನೇದಾಗಿ ಅಲ್ಲಿ ತಪಸ್ಸು ಮಾಡಿದ್ಯಾರು? ವ್ಯಾಘ್ರಪಾದ. ವ್ಯಾಘ್ರ ಅಂತಂದರೆ ಹುಲಿ, ಪಾದ ಅಂತಂದರೆ ಹೆಜ್ಜೆ, ಹುಲಿಯ ಹೆಜ್ಜೆ. ಅಂದರೆ ಹುಲಿಯ ಹೇಗೆ ದೃಢವಾಗಿರ್ತಕ್ಕಂಥದ್ದು, ಬೇಟೆ ಆಡಲಿಕ್ಕೆ ಅದು ಎಷ್ಟು ವೇಗವಾಗಿ ಹೋಗಲಿ, ಮರ ಹತ್ತಲಿ, ಏನೇ ಮಾಡಲಿ, ಹೆಜ್ಜೆಯನ್ನು ಎಷ್ಟು ಒಂದು ಗಟ್ಟಿಯಾಗಿ ಇಡ್ತದೆ. ಅಂದರೆ ದೃಢವಾಗಿರ್ತಕ್ಕಂತಹ ನಿರ್ಧಾರಗಳನ್ನು ಮಾಡ್ತಕ್ಕಂಥವರಿಗೆ ದೃಢವಾದ ಹೆಜ್ಜೆಯನ್ನು ಇಡಬೇಕು. ಜೀವನದಲ್ಲಿ ಒಂದು ಸ್ಥಾಯಿಯಾದ ಜೀವನ ಬೇಕು, ಒಂದು ಕಾನ್ಸ್ಟೆಂಟ್, ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಬಗ್ಗೆ ಅಪೇಕ್ಷೆ ಇರ್ತಕ್ಕಂಥವರು ಮುಖ್ಯವಾಗಿ. ಎರಡನೇದು, ಅಲ್ಲಿ ನಾಗಕನ್ಯೆ ಹೋಗಿ ತನ್ನ ಶಾಪವನ್ನು ಕಳ್ಕೊಂಡಿರ್ತಕ್ಕಂಥದ್ದು, ಅರ್ಥಾತ್ ನಾಗದೋಷ ಇರ್ತಕ್ಕಂಥವರು, ಸರ್ಪದೋಷ ಇರ್ತಕ್ಕಂಥವ್ರು ಕೂಡ ಅಲ್ಲಿ ಹೋಗಿ ಸೇವೆ ಇತ್ಯಾದಿಗಳನ್ನು ಮಾಡಿ ಆ ನಾಗತೀರ್ಥದಲ್ಲಿ ಮಿಂದು ದೇವಿಯ ಸೇವೆಯನ್ನು ಮಾಡಿ ಬಂದಾಗ. ಮತ್ತು ಇನ್ನೊಂದು ಯಾವುದು ಅಂತಂದರೆ, ಜಲಜಾಕ್ಷಿ ಅಂತಕ್ಕಂತಹ ಆ ಮಹಾರಾಣಿ, ದೇವವರ್ಮ ಅಂತಕ್ಕಂತಹ ರಾಜನ ಪತ್ನಿ ಏನಿದ್ದಾಳಲ್ಲ, ಆಕೆಯ ಒಂದು ಮಾಂಗಲ್ಯ ಸಂರಕ್ಷಣೆ ಮತ್ತು ಆಕೆಯ ಪಾತಿವ್ರತ್ಯದ ಸಂರಕ್ಷಣೆ, ಇದೆರಡೂ ಕೂಡ ಅಲ್ಲಿ ಆ ದುರ್ಗಾ ಪರಮೇಶ್ವರಿ ಅನುಗ್ರಹದಿಂದ ಆಗಿರ್ತಕ್ಕಂಥದ್ದು. ಹಾಗಾಗಿ ಅರ್ಥನ ನಾವು ಮಾಡಿಕೊಂಡ್ರಾಯ್ತು. ಅಂದರೆ ಹೆಣ್ಣು ಮಕ್ಕಳು ಸುಮಂಗಲಿಯರು ಏನಿದ್ದಾರೆ ಅಂಥವರ ಪಾತಿವ್ರತ್ಯದ ಸಂರಕ್ಷಣೆಯನ್ನು, ಚಾರಿತ್ರ್ಯದ ಜೀವನದ ಸಂರಕ್ಷಣೆಯನ್ನು ಮತ್ತು ಮುಖ್ಯವಾಗಿ ಆಕೆಯ ಮಾಂಗಲ್ಯದ ಸಂರಕ್ಷಣೆಯನ್ನು ಕೂಡ ಆ ದುರ್ಗಾ ಪರಮೇಶ್ವರಿಯ ಸ್ವರೂಪದಲ್ಲಿರ್ತಕ್ಕಂತಹ ಆ ಶಕ್ತಿ ಮಾಡಿದೆ ಅಂತಕ್ಕಂಥದ್ದು ಆ ಕ್ಷೇತ್ರದ ಮಹಾತ್ಮೆ. ಹಾಗಾಗಿ ಯಾವ್ಯಾವ ದೋಷಗಳಿಗೆ ಪರಿಹಾರ ಅನ್ನೋದು ಒಂದು ಹಂತ ಗೊತ್ತಾಯಿತು. ಇನ್ನೂ ಮುಂದಿದೆ, ಇಷ್ಟಕ್ಕೆ ಮುಗಿದಿಲ್ಲ. ಮಹಿಷರಿಗೆ ಕೂಡ ತಾನು ಮಾಡಿರ್ತಕ್ಕಂತಹ ತಪ್ಪಿನ ಜ್ಞಾನೋದಯವಾಗಿ ಅವ ಕೂಡ ಅಲ್ಲಿ ತಪ್ಪಿನ ಒಂದು ಕ್ಷಮಾಯಾಚನೆಯನ್ನು ಆ ದುರ್ಗಾ ಪರಮೇಶ್ವರಿಯಲ್ಲಿ ಮಾಡ್ತಾನೆ. ಅಂದರೆ ದುರ್ವ್ಯವಹಾರಗಳನ್ನು, ದುರ್ಬುದ್ಧಿಗಳನ್ನು, ದುಷ್ಟ ಚಟಗಳನ್ನು, ಹವ್ಯಾಸಗಳನ್ನು ಇಟ್ಕೊಂಡಂಥ ವ್ಯಕ್ತಿಗಳು ಕೂಡ ಅಲ್ಲಿ ಹೋಗಿ ಕ್ಷಮಾಯಾಚನೆಯನ್ನು ಮಾಡಿ ಬಂದ ಪಕ್ಷದಲ್ಲಿ ಅವರ ಆ ಸ್ವಭಾವಗಳಿಂದ ಕೂಡ ಅವರಿಗೆ ಬಿಡುಗಡೆ ಅಂತಕ್ಕಂಥದ್ದು ದೊರಕತ್ತೆ. ಇದೆಲ್ಲವೂ ಕೂಡ ಅಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ಇವತ್ತಿಗೂ ಕೂಡ ಅಲ್ಲಿರ್ತಕ್ಕಂಥ ಪರಿವಾರ ದೇವತೆಗಳು ಯಾವುದು? ಕಲ್ಲುರ್ಟಿ, ಬೊಬ್ಬರಿಯ, ಹಾಗೆ ಕ್ಷೇತ್ರಪಾಲ, ವೀರಭದ್ರ ಇತ್ಯಾದಿ ಗಣಗಳೊಂದಿಗೆ ಇರ್ತಕ್ಕಂಥ ದುರ್ಗಾ ಪರಮೇಶ್ವರಿ ಅದು.
ಹಾಗಾಗಿ ಅದು ಮಹಾ ಸರಸ್ವತಿ ಸ್ವರೂಪ. ನೀಲಾಶ್ಮದ್ಯುತಿಮಾಸ್ಯಪಾದಶಕಾಂ ಸೇವೆ ಮಹಾಕಾಳಿಕಾ ಈ ಚಂಡಿಕಾ ಹೋಮದಲ್ಲಿ ಬರ್ತಕ್ಕಂತಹ ಸ್ವರೂಪಗಳಲ್ಲಿ ಅಷ್ಟಭುಜಳಾಗಿರ್ತಕ್ಕಂಥವಳನ್ನು ಮಹಾ ಸರಸ್ವತಿ ಅಂತ ಕರೀತಾರೆ. ಹಾಗಾಗಿ ಗೌರೀ ದೇಹ ಸಮದ್ಭವಾಂ ತ್ರಿಜಗತಾಂ ಆಧಾರಭೂತಾಂ ಮಹಾಪೂರ್ವಾಮತ್ರ ಸರಸ್ವತೀಂ ಅನುಭಜೆ ಶುಂಭಾದಿ ದೈತ್ಯಾರ್ದಿನೀಂ. ನಮ್ಮಲ್ಲಿ ಉತ್ಪತ್ತಿಯಾಗತಕ್ಕಂತಹ ಅನೇಕ ರೀತಿಯ ದುಷ್ಟ ಸ್ವಭಾವಗಳನ್ನು ಇದಕ್ಕೆ ನಾವು ಚಂಡಿಕಾ ಹೋಮದಲ್ಲಿ ಬರ್ತದೆ. ಈಗ ಹೇಗೂ ಇನ್ನೊಂದು 2-3 ದಿವಸದಲ್ಲಿ ಮಹಾಲಯ ಅಮಾವಾಸ್ಯೆ ಇದೆ. ಯಾಕೆ ಅಂತಂದರೆ ಇವತ್ತಾಗಲೇ ತ್ರಯೋದಶಿ, ನಾಳೆ ಚತುರ್ದಶಿ, ನಾಡಿದ್ದು ಭಾನುವಾರ ದಿವಸ ಹುಣ್ಣಿಮೆ, ಅದಾದ ನಂತರ 15 ದಿವಸಗಳ ಪಿತೃಪಕ್ಷ ಬರ್ತದೆ. ಇದಾದ ನಂತರ ಕೊನೆಯಲ್ಲಿ ಬರ್ತಕ್ಕಂಥದ್ದು ಮಹಾಲಯ, ಸರ್ವಪ್ರಳಯವಾಗಿರ್ತಕ್ಕಂಥ ಒಂದು ದಿನ ಅಂಥೇಳಿ. ಪ್ರಳಯಾನಂತರದಲ್ಲಿ ಯಾವಾಗ ಸೃಷ್ಟಿ ಆಯಿತು, ಆ ಸೃಷ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನು ಅತ್ಯಂತ ರಹಸ್ಯವಾಗಿ ಹೇಳಿರ್ತಕ್ಕಂಥದ್ದು ಚಂಡಿಕಾ ಹೋಮ ಮಂತ್ರಗಳಲ್ಲಿ. ಬಹಳ ಅಂತರಂಗದಲ್ಲಿ ತುಂಬ ರಹಸ್ಯ ಇದೆ ಅದರಲ್ಲಿ. ಅದನ್ನು ಓದಿದರೆ ಮಾತ್ರ ಗೊತ್ತಾಗತ್ತೆ, ಆದರೆ ಬೇರೆ ರೂಪದಲ್ಲಿ ಅದನ್ನ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಅಂತಹ ಒಂದು ಸ್ವರೂಪದ ಮಹಾ ಸರಸ್ವತಿ ರೂಪ ಈ ಮಂದಾರ್ತಿ ದುರ್ಗಾ ಪರಮೇಶ್ವರಿ. ಆ ಮಹಾ ಸರಸ್ವತಿ ಒಟ್ಟಾರೆ ತನ್ನ ಅವತಾರದ ಆರಂಭದಲ್ಲಿ ಧೂಮ್ರಲೋಚನ ಅಂತಕ್ಕಂಥ ರಾಕ್ಷಸನ ಸಂಹಾರವನ್ನು ಆರಂಭದಲ್ಲಿ ಮಾಡ್ತಾಳೆ. ಮಹಾ ಅಹಂಕಾರದ ಸೂಚನೆ ಅದು. ಅಹಂಕಾರ ಮೊದಲನೇದು. ಎರಡನೇ ಧೂಮ್ರಲೋಚನ ನಂತರದಲ್ಲಿ ಚಂಡಮುಂಡ ಅಂತಕ್ಕಂಥ ರಾಕ್ಷಸರ ಸಂಹಾರ. ಈ ಚಂಡಮುಂಡರು ಸಹ ಕಾಮಕ್ರೋಧಗಳ ಸೂಚಕ. ಅದಾದ ನಂತರದಲ್ಲಿ ಮೋಹ ಸೂಚಕನಾಗಿರ್ತಕ್ಕಂಥವನು ಯಾರು ಅಂತಂದರೆ ರಕ್ತಬೀಜ ಅಂತಕ್ಕಂಥ ರಾಕ್ಷಸ. ಹಾಗೆ ಲೋಭ, ಮೋಹ, ಮದ, ಮತ್ಸರಾದಿ ಈ ಸ್ವಭಾವಗಳ ಸೂಚಕರಾಗಿರ್ತಕ್ಕಂಥ ರಾಕ್ಷಸರನ್ನು ಸಂಹಾರ ಮಾಡಿದ ಕಥೆ ಬರ್ತದೆ ಮಹಾ ಸರಸ್ವತಿ ರೂಪ. ಹಾಗಾಗಿ ಜ್ಞಾನದಾಯಕ ರೂಪವಾಗಿರ್ತಕ್ಕಂಥ ಮಹಾ ಸರಸ್ವತಿ ರೂಪ ಆ ಒಂದು ಮಂದರ್ತಿ ಕ್ಷೇತ್ರದ ದುರ್ಗಾ ಪರಮೇಶ್ವರಿಯಾಗಿ ಅಲ್ಲಿ ಹೋಗಿ ಆರಾಧನೆ ಮಾಡ್ತಕ್ಕಂಥವ್ರ ಎಲ್ಲ ಅಜ್ಞಾನಗಳನ್ನು ಕೂಡ ಪರಿಹಾರ ಮಾಡಿ ಒಂದು ಜ್ಞಾನವನ್ನು ಅನುಗ್ರಹವಾಗಿ ಕೊಡ್ತಾಳೆ. ಹಾಗಾಗಿ ಯಾವುದೇ ರೀತಿಯಾಗಿರತಕ್ಕಂತಹ ದೋಷ ಪರಿಹಾರಕ್ಕಾಗೂ ಕೂಡ ಈ ಮಂದರ್ತಿ ಕ್ಷೇತ್ರವನ್ನು ನಾವು ಆಶ್ರಯಿಸಲಿಕ್ಕೆ ಅವಕಾಶ ಉಂಟು. ಧನ್ಯವಾದಗಳು ಗುರುಗಳೇ. ಈಗ ಮುಂದಿನ 4 ರಾಶಿಗಳ ಕುರಿತಾಗಿ ತಿಳಿಸ್ಕೊಡಿ. ಆಗಲಿ. ಈಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ತಕ್ಕಮಟ್ಟಿಗೆ ಚೆನ್ನಾಗಿದೆ. ರಾಶಿಯಿಂದ 6ನೇ ರಾಶಿಯಲ್ಲಿರ್ತಕ್ಕಂತಹ ಚಂದ್ರ ಶತ್ರು ಭಯವನ್ನು ಪರಿಹಾರ ಮಾಡ್ತಾನೆ, ಅವರನ್ನು ದೂರ ಮಾಡ್ತಾನೆ. ಒಂದು ಸನ್ಮಾರ್ಗದಲ್ಲಿ ನಡೀತಕ್ಕಂಥ ವ್ಯಕ್ತಿಗಳಿಗೆ ನೇರ ದೃಷ್ಟಿ ಇರತಕ್ಕಂಥದ್ದು ಸ್ವಕ್ಷೇತ್ರಕ್ಕಾದ್ದರಿಂದ ಮನೆಯ ವಾತಾವರಣದಲ್ಲಿ ಸಾಕಷ್ಟು ಉತ್ತಮವಾಗಿರ್ತಕ್ಕಂಥ ಒಂದು ಲಕ್ಷಣ. ವಿಶೇಷವಾಗಿ ಸಿಂಹರಾಶಿಯ ಹೆಣ್ಣು ಮಕ್ಕಳಿಗೆ ಮಾನಸಿಕವಾಗಿರ್ತಕ್ಕಂಥ ಒಂದು ಸಮಾಧಾನವನ್ನು ಸೂಚಿಸ್ತಕ್ಕಂಥದ್ದು. ಯಾವುದೋ ಒಂದು ಹೊಸ ವಸ್ತುವಿನ ಪ್ರಾಪ್ತಿಯಾಗ್ತಕ್ಕಂಥ ಲಕ್ಷಣ ಕೂಡ ಇದೆ. ಹಾಗಾಗಿ ಇವತ್ತು ಸಿಂಹರಾಶಿಯವರಿಗೆ ಚೆನ್ನಾಗಿದೆ, ಟೆನ್ಷನ್ ಮಾಡ್ಕೊಳ್ಳೋ ಅನಿವಾರ್ಯತೆ ಇಲ್ಲ. ಆದರೂ ಏನು ನೀವೇನು ಹೇಳಿಬಿಟ್ರಿ ಅದು ನಮಗಿದೊಂದು ಸಮಸ್ಯೆ ಇದೆಯಲ್ಲ ಅಂತ ಯಾರು ಅಂದ್ಕೊಂಡಿದ್ದೀರಿ ಅಂಥವರು ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ, ನಿಮ್ಮ ಸಮಸ್ಯೆಗಳನ್ನು ಕೂಡ ಆತ ಪರಿಹಾರ ಮಾಡ್ತಾನೆ. ಶುಭವಾಗಲಿ. ಮುಂದಿನ ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಇವತ್ತು ಲಾಭಾಧಿಪತಿ ಪಂಚಮದಲ್ಲಿರ್ತಕ್ಕಂಥದ್ದು ಒಂದು ಒಳ್ಳೆಯ ದಿನ. ಸಂಪಾದನೆಯಲ್ಲಿ ಇರಬಹುದು, ದೇವತಾ ಕಾರ್ಯದಲ್ಲಿರಬಹುದು, ವಿದ್ಯಾರ್ಥಿಗಳಿಗಿರಬಹುದು, ವ್ಯಾಪಾರ ವ್ಯವಹಾರಗಳಲ್ಲಿರಬಹುದು, ಉದ್ಯೋಗದಲ್ಲಿರಬಹುದು, ಸರ್ವತ್ರ ಇವತ್ತಿನ ದಿವಸ ಉತ್ತಮವಾಗಿರ್ತಕ್ಕಂಥ ಫಲ ಇದೆ. ಹಾಗಾಗಿ ಇವತ್ತು ಕನ್ಯಾ ರಾಶಿಯವರು ನೆಮ್ಮದಿಯಿಂದ ಇರ್ಬೋದು. ಆದರೆ ವ್ಯಯಭಾವದಲ್ಲಿ ಮತ್ತು ಸಪ್ತಮ ಭಾವದಲ್ಲಿರ್ತಕ್ಕಂಥ ಶನಿ ಮೊದಲಾಗಿರ್ತಕ್ಕಂಥ ಬೇರೆ ಗ್ರಹಗಳ ಸಂಬಂಧಿತವಾದಂಥ ಪೀಡೆ ಅಂತಕ್ಕಂಥದ್ದು ಇದ್ದೇ ಇರ್ತದೆ. ಯಾಕೆಂತಂದರೆ ಸಮರ್ಥ ರಾಮದಾಸರು ಒಂದು ಕಡೆಯಲ್ಲಿ ಹೇಳ್ತಾರೆ, ಶರೀರಂ ವ್ಯಾಧಿ ಮಂದಿರಂ ಅಂತ. ಪಾದದಿಂದ ಶಿರೋಂತದವರೆಗೆ ಒಬ್ಬ ಮನುಷ್ಯ 365 ದಿವಸ 100ಕ್ಕೆ 100 ಆರೋಗ್ಯವಾಗಿದ್ದೀನಿ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ವಂತೆ. ಹಾಗಾಗಿ ಯೋಚನೆ ಮಾಡದೆ ಮೃತ್ಯುಂಜಯನನ್ನು ಧ್ಯಾನ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತು ಕರ್ಮದಲ್ಲಿ ಸ್ವಲ್ಪ ಮಟ್ಟಿನ ನಷ್ಟ. ಕರ್ಮ ಅಂತಂದರೆ ಏನು? ನೀವು ಮಾಡ್ತಕ್ಕಂಥ ಕೆಲಸ ಸಂಪಾದನೆಗೋಸ್ಕರ, ಜೀವನೋಪಾಯಕ್ಕೋಸ್ಕರವಾಗಿ ಏನು ನೀವು ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀರಲ್ಲ, ಅಲ್ಲಿ ಪೂರ್ಣವಾಗಿರತಕ್ಕಂಥ ಒಂದು ಸಮಾಧಾನವಿಲ್ಲದ ದಿನ. ಮಾರಕ ಸ್ಥಿತಿಯ ಚಂದ್ರ, ಅಷ್ಟಮಾಧಿಪತಿ ಶುಕ್ರ. ಈ ತುಲಾರಾಶಿಯವರ ಸಮಸ್ಯೆ ಏನಂತಂದರೆ ಅವರ ಜನ್ಮರಾಶಿಯಾಧಿಪತಿಯೂ ಶುಕ್ರ, ಅಷ್ಟಮ ಪಾಪಸ್ಥಾನಾಧಿಪತಿಯೂ ಶುಕ್ರನೇ.
ಅದಕ್ಕೆ ಮಾರಕ ಸ್ಥಿತಿಯಲ್ಲಿ ಚಂದ್ರನ ದೃಷ್ಟಿ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಸ್ವಲ್ಪ ಬೇಸರ, ವೃತ್ತಿಯಲ್ಲಿರಬಹುದು, ವ್ಯಾವಹಾರಿಕವಾಗಿರ್ಬೋದು, ಕೌಟುಂಬಿಕವಾಗಿರ್ಬೋದು, ಶಾರೀರಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು. ಈ ಪಂಚಕರ್ಮ 5 ರೀತಿಯಲ್ಲಿ ತೊಂದರೆಯನ್ನು ಸೂಚಿಸ್ತದೆ. ಹಾಗಾಗಿ ಇವತ್ತು ಸ್ವಲ್ಪ ಉಳಿದ ರಾಶಿಯವರಿಗಿಂತ ತುಲಾ ರಾಶಿಯವರಿಗೆ ವಿಭಿನ್ನವಾಗಿರ್ತಕ್ಕಂಥ ಭಯದ ಒಂದು ದಿನ. ಕಾರಣ 12ನೇ ಮನೆಯ ಮಂಗಳ ಕೂಡ ಮೂಮೆಂಟ್ ತಗೊಳ್ತಾ ಇದ್ದಾನೆ, ಹಗೂರವಾಗಿ ತುಲಾ ರಾಶಿಗೆ ಬರ್ತಾ ಇದ್ದಾನೆ. ಹಾಗಾಗಿ ಆರೋಗ್ಯದ ಕಡೆಗೆ ಮುಖ್ಯವಾಗಿ ಗಮನ ಕೊಡಿ. ಸಪ್ತಮಾಧಿಪತಿ ಅವನು. ಹಾಗಾಗಿ ಗರ್ಭಕೋಶ ಮೊದಲಾಗಿರ್ತಕ್ಕಂಥ ವಿಚಾರದಲ್ಲಿ ವಿಶೇಷವಾಗಿ ಪ್ರಜನನ ವ್ಯವಸ್ಥೆ ಅಂತ ಏನಿದೆ, ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ತೊಂದರೆ ಹೆಚ್ಚಾಗ್ತಕ್ಕಂಥ ಲಕ್ಷಣ ಇದೆ. ಆ ಭಾಗಗಳಲ್ಲಿ ದಯಮಾಡಿ ಸರಿಯಾಗಿ ಒಬ್ಬ ವೈದ್ಯರನ್ನು ಕಂಡು ಅದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ತಗೊಳ್ಳಿ. ಯಾರಿಗೆ ರಾಹುದಶೆ ನಡೀತಾ ಇದೆ ಅಥವಾ ಯಾರಿಗೆ ರಾಹು ಬೃಹಸ್ಪತಿ ಸಂಧಿಕಾಲ ಇದೆ, ಮಂಗಳನ ದಶೆ ನಡೀತಾ ಇದೆ, ಅಂಥವರಿಗೆ ಇದರ ಒಂದು ಲಕ್ಷಣ ಹೆಚ್ಚಾಗಿ ಕಾಣಿಸುತ್ತೆ. ಉಳಿದವರಿಗೆ ಅಷ್ಟು ದೊಡ್ಡ ತೊಂದರೆ ಅಂತ ಏನಿಲ್ಲ. ಹಾಗೂ ಶನಿ ದಶೆಯಲ್ಲಿರ್ತಕ್ಕಂಥವರಿಗೂ ಸಹ ತೊಂದರೆ ಕಾಣುವಂಥ ಲಕ್ಷಣ ಇದೆ. ಕಾರಣ ಶನಿ ಮಾರಕ ಸ್ಥಿತಿಯಲ್ಲಿರ್ತಕ್ಕಂಥದ್ದಾಗಿರುತ್ತೆ. ಎಚ್ಚರಿಕೆ ವಹಿಸ್ಕೊಳ್ಳಿ. ಶುಭವಾಗಲಿ. ಇದಕ್ಕಿಂತ ಮೊದಲು ಶುಭವಾಗಲಿ ಹೇಳೋಕ್ಕಿಂತ ಮೊದಲು ಒಂದು ಆರಾಧನೆ ಬೇಕಲ್ಲ. ಆರಾಧನೆಗೆ ಏನು ಮಾಡಬೇಕಂತಂದರೆ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಳಿ. ದೀರ್ಘಕಾಲದ ಅನಾರೋಗ್ಯ ಅಂತಕ್ಕಂಥದ್ದಿದ್ದರೆ ಸುಬ್ರಹ್ಮಣ್ಯನ ಆರಾಧನೆಯಿಂದ ಸಾಕಷ್ಟು ಉತ್ತಮವಾದಂಥ ಫಲ ಸಿಗುತ್ತೆ. ಒಳ್ಳೆಯದಾಗಲಿ. ಮುಂದಿಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಸ್ವಲ್ಪ ಬೇಸರ ಜಾಸ್ತಿ ಆಗ್ತಕ್ಕಂಥ ಒಂದು ಸ್ಥಿತಿ ಕಾಣಿಸುತ್ತೆ. ಕಾರಣ ಏನು ಅಂದರೆ ಅಷ್ಟಮದಲ್ಲಿ ಗುರು, ಅಲ್ಲಿಂದ ಅಷ್ಟಮದಲ್ಲಿ ಚಂದ್ರ. ಅಂದರೆ ಯಾರು ಈ ಒಂದು ಗಜಕೇಸರಿ ಯೋಗ ಅಂತೇಳಿ ಹೇಳ್ತಾರಲ್ಲ, ಅದರ ವ್ಯತಿರಿಕ್ತವಾಗಿರ್ತಕ್ಕಂಥ ಒಂದು ಫಲವನ್ನು ನೋಡಬಹುದು. ವ್ಯತಿರಿಕ್ತವಾದಂಥ ಫಲ ಅಂತಂದರೆ ಏನು? ಮಾಡಿದ ಕೆಲಸ ಕಾರ್ಯಗಳೆಲ್ಲ ಕೈ ಕೊಡ್ತಕ್ಕಂಥದ್ದು, ಕೈ ಹಿಡಿತಕ್ಕಂಥದ್ದಲ್ಲ. ಪ್ರಯತ್ನ ಮಾಡೋದು ಒಂದಕ್ಕೆ, ಫಲ ಸಿಗೋದು ಮತ್ತೊಂದು ರೀತಿ. ಒಂದು ಥರ ಯಾರನ್ನೋ ಭೇಟಿ ಆಗಬೇಕು ಅಂತ ಹೋಗೋದು, ಮೊದಲು ಅವ್ರು ಬನ್ನಿ ಅಂತೇಳಿ ಹೇಳೋದು, ಆನಂತರ ಹೋದ ನಂತರದಲ್ಲಿ ಅವ್ರು ಸಿಗದೇ ಇರೋದು, ಅಥವಾ ಅವರಿಗೇನೋ ಬೇರೆ ಕೆಲಸ ಬಂದ್ಬಿಟ್ಟು ಹೊರಟೋಗ್ತಕ್ಕಂಥದ್ದು. ಈ ರೀತಿಯಾಗಿ ಇವತ್ತು ಯತ್ನ ಕಾರ್ಯಗಳಲ್ಲಿ ವಿಘ್ನವಾಗತಕ್ಕಂಥ ಲಕ್ಷಣ ಕಾಣಿಸುತ್ತೆ ವೃಶ್ಚಿಕ ರಾಶಿಯವರಿಗೆ. ಜೊತೆಯಲ್ಲಿ ಅಪಮಾನಕರವಾಗಿರ್ತಕ್ಕಂಥ ಒಂದು ವಾತಾವರಣ ಕೂಡ ಇದೆ, ನಷ್ಟದ ವಾತಾವರಣ ಕೂಡ ಇದೆ. ವ್ಯಯ ಮತ್ತು ಸಪ್ತಮಾಧಿಪತಿ ಆಗಿರತಕ್ಕಂತಹ ಶುಕ್ರನ ದೃಷ್ಟಿ ಇರ್ತಕ್ಕಂಥದ್ದಾದ್ದರಿಂದ ಇವತ್ತು ಮುಖ್ಯವಾಗಿ ಯಾರು ಈ ಒಂದು ವೃಶ್ಚಿಕ ರಾಶಿಯವರು ಕೆಲಸ ಕಾರ್ಯಗಳಿಗೆ ಹೋಗ್ತೀರಿ, ಹೊಸತಾಗಿ ಅಥವಾ ದೊಡ್ಡ ಆಫೀಸರ್ ಯಾರನ್ನೋ ಭೇಟಿ ಆಗಬೇಕು, ಯಾವುದೋ ಒಂದು ಫ್ಯೂಚರ್ ಪ್ಲಾನ್ ಇಟ್ಕೊಂಡು ಇವತ್ತು ಹೋಗಿದ್ದೀನಿ, ಏನೋ ಒಂದು ಅವ್ರ ಜೊತೆ ಡೀಲ್ ಮಾಡ್ಕೊಂಬರಬೇಕು, ಸ್ವಲ್ಪ ಮಟ್ಟಿನ ನನ್ನ ಫ್ಯೂಚರಿಗೆ ಒಳ್ಳೆಯ ಒಂದು ಅನುಕೂಲ ಆಗುತ್ತೆ ಇತ್ಯಾದಿಗಳಲ್ಲಿ ಅಪಮಾನ, ನಷ್ಟ ಮತ್ತು ಅವರಿಂದ ನೀವು ಬಯಸಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗುವ ಸಾಧ್ಯತೆಗಳ ಕೊರತೆ ಕಾಣುತ್ತೆ. ಹಾಗಾದ್ರೆ ಏನು ಮಾಡಬೇಕು ಅಂದರೆ ದತ್ತಾತ್ರೇಯರ ಅನುಗ್ರಹ ತಗೊಳ್ಳಿ. ಕಾರಣ ಯಾವುದೋ ಒಂದು ಶಾಪ ಕಾರಣದಿಂದ ಈ ಒಂದು ಪರಿಸ್ಥಿತಿ ಅಂತಕ್ಕಂಥದ್ದು ಬಂದಿರುತ್ತೆ. ಯಾವುದೋ ಒಂದು ಕಾಲದಲ್ಲಿ ನೀವೇ, ಅರ್ಥಾತ್ ನಮಗೇನೋ ಒಂದು ಸಮಸ್ಯೆ ಬಂದಿದೆ ಅಂತ ಹೇಳಾದರೆ ನಮ್ಮದೇ ಅದ್ರ ಹಿಂದೆ ಯಾವುದೋ ಒಂದು ಕಾರಣ ಇರುತ್ತೆ, ನಮಗೆ ಗೊತ್ತಿರೋದಿಲ್ಲ, ನಾವು ಮರ್ತ್ಕೊಂಡ್ಬಿಟ್ಟಿರ್ತೇವೆ. ಆದರೆ ಲೆಕ್ಕಾಚಾರ ಮಾಡುವಂಥ ವ್ಯಕ್ತಿ ಏನಿದಾನಲ್ಲ, ಮೇಲೊಬ್ಬ ಕೂತಿರೋನು, ಅವನು ಎಲ್ಲ ಲೆಕ್ಕ ಸರಿಯಾಗಿ ಇಟ್ಕೊಂಡಿರ್ತಾನೆ. ಹಾಗಾಗಿ ಅದು ಆ ಸಂದರ್ಭ ಬರೋದು ನಮ್ಮ ಕೆಲವು ಮಿಸ್ಟೇಕ್ಗಳಿಂದಲೇ. ಹಾಗಾಗಿ ಅಂತಹ ದೋಷಗಳನ್ನೆಲ್ಲ ಪರಿಹಾರ ಮಾಡಿ ನಮಗೆ ಒಂದು ಸನ್ಮಾರ್ಗವನ್ನು ಅಥವಾ ಸುಸ್ಥಿತಿಯನ್ನು ಅನುಗ್ರಹ ಮಾಡಿಕೊಡ್ತಕ್ಕಂಥದ್ದು ದತ್ತಾತ್ರೇಯರು. ಹಾಗಾಗಿ ದತ್ತಾತ್ರೇಯರ ಧ್ಯಾನವನ್ನು ಮಾಡಿ ಅಂಥ ಎಲ್ಲ ಒಂದು ದುಸ್ಥಿತಿಗಳನ್ನು ದ್ರಾವಣ ಕರಗಿಸ್ತಕ್ಕಂಥ ಅನುಗ್ರಹ ಮಾಡಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಶುಭವಾಗಿ. ಗುರುಗಳೇ, ಪ್ರಶ್ನೆಯನ್ನು ಕಳಿಸಿದ್ದಾರೆ. ರಾಣಿ ಅನ್ನೋರು ಮದ್ದೂರಿನಿಂದ. ಹುಟ್ಟಿರುವಂಥ ದಿನಾಂಕ 25/8/1998, ಸಮಯ 11:15 ಬೆಳಗ್ಗೆ. ಅವರ ಪ್ರಶ್ನೆ ಏನಪ್ಪ ಅಂದರೆ, ಗುರುಜಿ ನಮಸ್ಕಾರ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹೀಗೆ ಮುಂದುವರಿಸಿ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ರಾಣಿಯವರೇ. ಗುರುಜಿ, ಮನೆಯಲ್ಲಿ ಮದುವೆಗೆ ಹುಡುಗನ್ನ ನೋಡ್ತಾ ಇದ್ದಾರೆ. ಯಾವಾಗ ಮದುವೆ ಆಗತ್ತೆ, ಒಳ್ಳೆ ಹುಡುಗ ಸಿಗ್ತಾನ, ದಯಮಾಡಿ ತಿಳಿಸಿ ಗುರುಜಿ ಅಂತ ಕೇಳ್ತಿದ್ದಾರೆ. ಅಪ್ಪ ಅಮ್ಮ ನೋಡಲಿ ಅಂತ ಆಯ್ಕೆಗೆ ಬಿಡೋದೇ ಬಹಳ ವಿಶೇಷ ಈಗಿನ ಕಾಲದಲ್ಲಿ. ಒಳ್ಳೇದಾಗಲಿ ನಿಮಗೆ ಅಂತ ಹಾರೈಸಿದ. ಗುರುಗಳೇ, ಏನು ಹೇಳ್ತೀರಾ? ಇದು ರಾಣಿಯವರು ಕಳಿಸಿರ್ತಕ್ಕಂಥದ್ದು ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ಇಲ್ಲಿ ತುಲಾ ಲಗ್ನ ಮತ್ತು ಹಸ್ತ ನಕ್ಷತ್ರ ಕನ್ಯಾ ರಾಶಿ ಬರ್ತಾ ಇದೆ. ನೀವು ಕಳಿಸಿರೋ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ನಾವು ಹೇಳ್ತಿರ್ತಕ್ಕಂಥದ್ದು. ಈ ಜಾತಕಕ್ಕೆ ಕರ್ಮಭಾವದಲ್ಲಿ ಭೃಗ್ವಂಗಾರಕ ಯೋಗ ಮತ್ತು ಬುಧನ ಬಾಧೆ ಇರೋದ್ರ ಜೊತೆಯಲ್ಲಿ ಲಗ್ನಾತ್ ಸಪ್ತಮದಲ್ಲಿ ಶನಿ ನೀಚನಾಗಿರ್ತಕ್ಕಂಥದ್ದು. ಒಂಥರ ವೈರುಧ್ಯಮಯವಾಗಿರ್ತಕ್ಕಂಥ ಒಂದು ಯೋಗ ಇದು. ಜೊತೆಯಲ್ಲಿ ಪಂಚಮದಲ್ಲಿ ಕೇತು. ವಿವಾಹ ಸಂಬಂಧಿತವಾಗಿರ್ತಕ್ಕಂಥದ್ದು ಸ್ವಲ್ಪ
ತೊಂದರೆ ಕಾಣಿಸ್ತದೆ. ಪಂಚಮದಲ್ಲಿ ಕೇತು ಇರೋದರಿಂದ ಮತ್ತು ಅಲ್ಲಿಂದ ಸರಿಯಾಗಿ ಸಮಸಪ್ತಮ ರಾಶಿಯಲ್ಲಿ ಒಂದು ಯೋಗ ಇದೆ. ಇದು ಯಾವ ಯೋಗ ಅಂತಂದರೆ ರಾಹ್ವಾದಿತ್ಯ ಯೋಗ ಅಥವಾ ಆದಿತ್ಯ, ಸೂರ್ಯ ಮತ್ತು ರಾಹು ಒಟ್ಟಾಗಿರ್ತಕ್ಕಂಥದ್ದು. ಲಾಭದಲ್ಲಿ ಆತ್ಮಕಾರಕನಾಗಿರ್ತಕ್ಕಂಥ ಸೂರ್ಯನೇ ರಾಹುಗ್ರಸ್ತನಾಗಿರೋದು, ಜೊತೆಯಲ್ಲಿ ಇರ್ತಕ್ಕಂಥ ಸ್ಥಿತಿ ಕೂಡ ಅಷ್ಟು ಉತ್ತಮವಾಗಿ ಇಲ್ಲ. ಹಾಗಾಗಿ ವಿವಾಹ ಇತ್ಯಾದಿಗಳ ವಿಚಾರದಲ್ಲಿ ಕೆಲವು ಸೂಕ್ಷ್ಮವಾಗಿರ್ತಕ್ಕಂತಹ ದೋಷಗಳು ಕಾಣಿಸುತ್ತೆ. ಭೃಗ್ವಂಗಾರಕ ಇದು ಪ್ರತಿಬಂಧಕ ಅಂತ ಹೇಳ್ತದೆ. ಯಾವುದಕ್ಕೆ ಅಂತಂದರೆ ಪತಿ ಪತ್ನಿಯರ ಒಂದು ಆಂತರಂಗಿಕವಾಗಿರ್ತಕ್ಕಂಥ ಮಾನಸಿಕವಾದ ಒಂದು ಬಾಂಡಿಂಗ್ ಅಂತ ಹೇಳ್ತೀವಲ್ಲ, ಬಾಂಧವ್ಯಕ್ಕೆ ಅದು ಮಾರಕ ಅಂತ ಹೇಳುತ್ತೆ. ಹಾಗಾಗಿ ಆ ಒಂದು ಅಂದರೆ ಯಾವುದು ಭೃಗ್ವಂಗಾರಕ ಯೋಗದಲ್ಲಿ ಜೊತೆಯಲ್ಲಿ ಬುಧ ಪ್ರಾಪ್ತಿಯಾದರೆ, ಅಂದರೆ ಬುಧ, ಶುಕ್ರ, ಮಂಗಳ, ಈ 3 ಗ್ರಹಗಳು ಎಲ್ಲ ರಾಶಿಯಲ್ಲ, ಅನೇಕರಿಗೆ ಇರ್ಬೋದು. ಅದು ಹಾಗೆ ಬರೋದಿಲ್ಲ, ಮತ್ತು ಹಾಗೆ ತೊಗೊಬಿಡ್ಬಿಡಿ ಎಲ್ಲರ ಜಾತಕದಲ್ಲೂ ಇದ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಹಾಗಲ್ಲ, ಇಂಥಿಂತಹ ರಾಶಿಯಲ್ಲಿ ಅವುಗಳು ಇದ್ದಾಗ ಅಂತ ಬರ್ತದೆ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಅದು ಅನೇಕ ರೀತಿಯ ಈ ಬಾಂಡಿಂಗ್ ಸಂಬಂಧ, ಗಂಡ ಹೆಂಡತಿಯ ಬಾಂಧವ್ಯದ ವಿಷಯದಲ್ಲಿ ಸಾಕಷ್ಟು ತೊಂದರೆ ಕೊಡ್ತಕ್ಕಂಥ ಒಂದು ಯೋಗ ಅದು. ಹಾಗಾಗಿ ಮತ್ತು ಲಗ್ನಾತ್ ಸಪ್ತಮದಲ್ಲಿ ಕೂಡ ಶನಿ ನೀಚನಾಗಿರ್ತಕ್ಕಂಥದ್ದು, ಅದು ಚಂದ್ರಾತ್ ಅಷ್ಟಮ ಭಾವ ಆಗುತ್ತೆ. ಮಾನಸಿಕವಾಗಿರ್ತಕ್ಕಂಥ ಚಾಂಚಲ್ಯವನ್ನು ಕೊಡ್ತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಡಿಸ್ಟರ್ಬ್ ಮಾಡ್ತಕ್ಕಂಥದ್ದು ಶನಿ ಮತ್ತು ಚಂದ್ರ ಷಷ್ಠಾಷ್ಟಮದಲ್ಲಿ ಬಂದಾಗ. ಪೂರ್ಣವಾಗಿರ್ತಕ್ಕಂಥ ಗುರುವಿನ ದೃಷ್ಟಿಯೇನೋ ಇದೆ ಚಂದ್ರಂಗೆ, ಆದರೆ ಆ ಗುರು ವಕ್ರ ಆಗಿದ್ದಾನೆ ಸ್ವಕ್ಷೇತ್ರಗತನಾಗಿ. ಸೊ ಇದೆಲ್ಲವನ್ನು ಅವಲೋಕನ ಮಾಡಿ ನೋಡಿದಾಗ ಇದು ಜನ್ಮಾಂತರದ ಒಂದು ದೋಷವಾಗಿ ಕಾಣಿಸ್ತದೆ. ಕೇತು ಇರೋದರಿಂದ ಅದರ ಮೋಕ್ಷ ಕೂಡ ಸಾಧ್ಯತೆ ಇದೆ. ಹಾಗಾಗಿ ನೀವೇನು ಮಾಡಬೇಕಂತಂದರೆ, ಮೊದಲನೇದಾಗಿ ಒಂದು ಪಂಚಮಾರಿಷ್ಟ ಶಾಂತಿ ಮತ್ತು ವಿನಾಯಕ ಶಾಂತಿಯನ್ನು ಮಾಡಿಕೊಳ್ಬೇಕು, ಒಟ್ಟಿಗೆ ಮಾಡ್ಕೊಳ್ಬೇಕು. ಅದನ್ನು ಪಂಚಮಾರಿಷ್ಟ ಶಾಂತಿ ಮತ್ತು ವಿನಾಯಕ ಶಾಂತಿ ಇದನ್ನು ಮೊದಲು ಮಾಡಿ ಒಂದು ಪಕ್ಷವನ್ನು ಬಿಡಬೇಕು. ಅಂದರೆ 15 ದಿವಸ ಮಧ್ಯದಲ್ಲಿ ಒಂದು ಹುಣ್ಣಿಮೆಯೋ ಅಮಾವಾಸ್ಯೆಯೋ ಕಳಿಬೇಕು. ಇದಾದ ನಂತರದಲ್ಲಿ ಒಂದು ಪ್ರಾಯಶ್ಚಿತ್ತಪೂರ್ವಕ ಭೃಗ್ವಂಗಾರಕ ಶಾಂತಿಯನ್ನು ಮಾಡ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಪ್ರಾಯಶ್ಚಿತ್ತಪೂರ್ವಕ ಭೃಗ್ವಂಗಾರಕ ಶಾಂತಿಯನ್ನು ಮಾಡಿಕೊಂಡ ನಂತರದಲ್ಲಿ ವಿವಾಹಾದಿ ಪ್ರಯತ್ನಗಳನ್ನು ಪಡ್ತಕ್ಕಂಥದ್ದು ಸೂಕ್ತ ಅಂತ ಕಾಣಿಸ್ತದೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಗುರುಗಳೇ. ರಾಣಿಯವರೇ, ಒಳ್ಳೆಯದಾಗಲಿ. ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡ ಬರಲಿ. ನಮಗೂ ಇನ್ವಿಟೇಷನ್ ಕಳಿಸಿ, ನಾವು ಹರಿಸ್ತೀವಿ ಅಂತ ಹೇಳ್ತಾ, ವೀಕ್ಷಕರೇ ನಿಮಗೂ ಏನಾದರೂ ಪ್ರಶ್ನೆ ಇದ್ದರೆ ಇನ್ನು ತಡ ಯಾಕೆ, ಕೆಳಗಡೆ ಕಾಣಿಸ್ತಿರುವಂಥ ವಾಟ್ಸಪ್ ನಂಬರ್ಗೆ ಬರೆದು ಕಳಿಸಿ. ಏನು ನಿಮ್ಮ ಸಮಸ್ಯೆ ಅಂತ ಸೂಕ್ತ ಪರಿಹಾರ ಕೊಡಲಿಕ್ಕೆ ಗುರುಗಳು ನಮ್ಮ ಜೊತೆ ಇದ್ದೇ ಇರ್ತಾರೆ. ಇನ್ನು ಪತ್ರದ ಮುಖೇನ ಕೂಡ ನಿಮ್ಮ ಪ್ರಶ್ನೆಯನ್ನು ಕಳಿಸ್ಬೋದು, ಇಮೇಲ್ ಮುಖೇನ ಕೂಡ ಕಳಿಸ್ಬಹುದು ಅಂತ ಹೇಳ್ತಾ, NKR TV ಕನ್ನಡ ವಾಹಿನಿಯನ್ನು ನೀವು ನೋಡಬಹುದು. ಯೂಟ್ಯೂಬ್ ಚಾನಲ್ ಮುಖೇನ ಕೂಡ NKR TV ಕನ್ನಡ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಕೊನೆಯ 4 ರಾಶಿಗಳ ಕುರಿತಾಗಿ ತಿಳಿಸ್ಕೊಡಿ ಗುರುಜಿ. ಧನುರಾಶಿಯನ್ನು ನೋಡೋಣ. ಧನುರಾಶಿಯವರಿಗೆ ಧನಪ್ರಾಪ್ತಿ ಆಗ್ತಕ್ಕಂಥ ಒಂದು ಅವಕಾಶ ಕಾಣಿಸ್ತದೆ. ಅಂದರೆ ಯಾವುದೋ ಒಂದು ಕಾಲದಲ್ಲಿ ಇನ್ವೆಸ್ಟ್ ಮಾಡಿದ್ದಂಥದ್ದು, ಆ ಬಗ್ಗೆ ಗೊತ್ತಿಲ್ಲದೆ ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು ಇತ್ಯಾದಿಗಳು, ಗೊತ್ತಿಲ್ಲದೆ ಏನೋ ಅದು ಹೋಗ್ಬಿಟ್ಟಿದೆ, ಮರ್ತೇ ಬಿಟ್ಟಿದ್ದೀರಿ ಏನು ಅಂಥೇಳಿ ಆಕಸ್ಮಿಕವಾಗಿ ಅದು ನೆನಪಾಗಿ ಆಕಸ್ಮಿಕ ಧನ ಪ್ರಾಪ್ತಿ ಯೋಗ ಅಂತಕ್ಕಂಥದ್ದು ಕಾಣಿಸ್ತದೆ ಇವತ್ತು. ಹಾಗಾಗಿ ಧನುರಾಶಿಯವರು ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಅದನ್ನು ಬಳಸ್ಕೊಂಡು ತಮ್ಮ ಜೀವನವನ್ನು ಸುಖದಾಯಕವಾಗಿ ಮಾಡಿಕೊಳ್ಳಬಹುದು. ಆದರೆ ಅಷ್ಟಮದಲ್ಲಿರ್ತಕ್ಕಂತಹ ಶುಕ್ರ ಏನು ಮಾಡ್ತಾನೆ ಅಂತಂದರೆ, ಕಂಕಣ ಭಾಗ್ಯವನ್ನು ಕೊರತೆ ಮಾಡ್ತಕ್ಕಂಥದ್ದು, ಪತಿಪತ್ನಿಯರ ಮಧ್ಯದಲ್ಲಿ ಸ್ವಲ್ಪ ವೈಮನಸ್ಯವನ್ನು ಸೂಚಿಸ್ತದೆ, ಅಥವಾ ವಿವಾಹಾದಿ ಮಂಗಳ ಕಾರ್ಯಗಳ ಪ್ರಯತ್ನಗಳಲ್ಲಿ ವಿಘ್ನವಾಗತಕ್ಕಂಥದ್ದು, ಹಿಂದೆ ಹೆಜ್ಜೆ ಇಡಬೇಕಾಗಿ ಬರ್ತಕ್ಕಂಥದ್ದು, ಹಿನ್ನಡೆ ಆಗ್ತಕ್ಕಂಥದ್ದು ಇತ್ಯಾದಿಗಳನ್ನೆಲ್ಲ ಸೂಚಿಸುತ್ತೆ. ಹಾಗಾಗಿ ಈ ವಿಷಯದಲ್ಲಿ ಏನು ಭಾಳ ದೊಡ್ಡ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ತಾತ್ಕಾಲಿಕವಾಗಿರ್ತಕ್ಕಂಥ ಫಲ. ಚಂದ್ರ ಮುಂದೋದ ನಂತರದಲ್ಲಿ ಕೆಲವು ಗ್ರಹಸ್ಥಿತಿಯಲ್ಲಿ ಬದಲಾವಣೆ ಆದ ನಂತರ ಅದರಲ್ಲಿ ಸಾಕಷ್ಟು ಉತ್ತಮವಾದಂಥ ಫಲಗಳು ಕೂಡ ಸಿಕ್ಕುತ್ತೆ. ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ದುರ್ಗಾ ಪರಮೇಶ್ವರಿಯನ್ನು ಆರಾಧನೆ ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತಿನ ದಿನ ತಕ್ಕಮಟ್ಟಿಗೆ ಚೆನ್ನಾಗಿದೆ. ಉತ್ತಮವಾಗಿರ್ತಕ್ಕಂಥ ಗ್ರಹಸ್ಥಿತಿ ಅಂತ ಹೇಳ್ಬೋದು. ಭಾಗ್ಯಸ್ಥಾನದಲ್ಲಿರ್ತಕ್ಕಂಥದ್ದು ಮತ್ತು ರಾಶಿಯಲ್ಲಿ ಇರ್ತಕ್ಕಂತಹ ಚಂದ್ರ ಸ್ವಲ್ಪ ಮಟ್ಟಿಗೆ ಆಂಶಿಕವಾದಂಥ ಭಾಗ್ಯಪಂಚಮವಾದ ಶಶಿಮಂಗಳ ಯೋಗದ ಒಂದು ಫಲ. ಕೌಟುಂಬಿಕವಾಗಿರ್ತಕ್ಕಂಥ ಒಂದು ಸಮಾಧಾನ, ದುಡ್ಡು ಕಾಸಿನ ವಿಷಯದಲ್ಲಿ ಕೂಡ ಸಮಾಧಾನ,
ಕೆಲಸ ಕಾರ್ಯಗಳಲ್ಲಿ ಕೂಡ ಸ್ವಲ್ಪ ಮಟ್ಟಿನ ಸಮಾಧಾನ, ವಿದ್ಯಾರ್ಥಿಗಳಿಗೆ ಓದುವ ವಿಷಯದಲ್ಲಿ ಕೂಡ ಇವತ್ತು ಒಂದು ಥರ ಖುಷಿಯ ವಾತಾವರಣ ಅಂತಕ್ಕಂಥದ್ದುಂಟು. ಶ್ರಮ ವಹಿಸಿ ಓದಬೇಕಾಗ್ತದೆ, ಕಾರಣ ಗುರುಬಲ ಅನ್ನೋದು ಇಲ್ಲ ಮಕರ ರಾಶಿಯವರಿಗೆ. ಹಾಗಾಗಿ ಸ್ವಲ್ಪ ಹೆಚ್ಚು ಎಕ್ಸ್ಟ್ರಾ ಇಂಟ್ರೆಸ್ಟ್ ಅಂತಕ್ಕಂಥದ್ದು ಬರಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ಯಾರಿಗೆ ಮಕರ ರಾಶಿಯ ಮಕ್ಕಳು, ಚಿಕ್ಕ ಮಕ್ಕಳು SSLC PUC ಮೊದಲಾಗಿರ್ತಕ್ಕಂಥ ಪ್ರಧಾನ ಘಟ್ಟದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ, ಅಂಥವರ ಮನೆಯ ತಾಯಂದರಿಗೆ ಒಂದು ಸೂಚನೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಹುಣ್ಣಿಮೆ ಅಮಾವಾಸ್ಯೆಗಳ ಸಂದರ್ಭದಲ್ಲಿ, ಯಾಕೆಂದರೆ ಅನೇಕರಿಗೆ ಇರಬಹುದು ನಾಳೆ ದಿವಸ ಹುಣ್ಣಿಮೆ ಇದೆ, ಗ್ರಹಣ ಇರ್ಬೋದಾ ಗುರುಗಳೇ, ಗ್ರಹಣ ಇದೆ, ಇಲ್ಲ ಅಂತಲ್ಲ, ಆದರೆ ನಮ್ಮಲ್ಲಿ ದರ್ಶನ ಇಲ್ಲ. ಆ ವಿಚಾರ ನಾಳೆ ದಿವಸದ ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ, ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಒಟ್ಟಾರೆ ಈ ಸಂದರ್ಭದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಈ ಪ್ರಧಾನ ಹಂತದ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ಮಕರ ರಾಶಿ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಅನ್ವಯವಾಗುತ್ತೆ. ಸಮಯ ಸಂದರ್ಭ ಬಂದಾಗ ಅದನ್ನು ಹೇಳ್ತೀನಿ. ಏನು ಮಾಡಬೇಕು ಅಂತಂದರೆ, ಈ ಮುತ್ತುಗದ ಎಲೆ ಅಂತ ಬರ್ತದೆ, ಮೂರು ಎಲೆ ಇರ್ತಕ್ಕಂಥದ್ದು ಮುತ್ತುಗದ ಎಲೆ. ಹಿಂದೆಲ್ಲ ಬೇಕಾದಷ್ಟು ಬರ್ತಿತ್ತು, ಇವಾಗೆಲ್ಲ ಯೂಸ್ ಮಾಡ್ತಿರೋ ತಟ್ಟೆಗಳು, ಅಡಿಕೆ ತಟ್ಟೆ, ಪ್ಲಾಸ್ಟಿಕ್ ತಟ್ಟೆಗಳೆಲ್ಲ ಬಂದು ಆ ಮುತ್ತುಗದ ಎಲೆ ಅಂತಕ್ಕಂಥದ್ದು ಇವತ್ತು ಮಾರ್ಕೆಟ್ನಲ್ಲಿ ಮಾಯ ಆಗೋ ಹಂತಕ್ಕೆ ಬಂದಿದೆ. ಒಟ್ಟಾರೆ ಮೇಲೆ ಆ ಒಂದು ಎಲೆ ಬೇಕೇ ಬೇಕು. ಯಾಕೆ ಅಂತಂದರೆ, ಮಾನಸಿಕವಾಗಿರತಕ್ಕಂಥ ಧೈರ್ಯ, ಸ್ಥೈರ್ಯ, ಶ್ರದ್ಧೆ, ಇಂಟ್ರೆಸ್ಟ್, ಆಸಕ್ತಿ ಇತ್ಯಾಗಳನ್ನು ಇಟ್ಟುಕೊಂಡು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳು ಕಲೀಲಿಕ್ಕೆ ಒಂದು ಬೇಕಾದ ವೈಬ್ರೇಷನ್ನು ಆ ಮುತುಗದ ಎಲೆಯಲ್ಲಿ ಊಟ ಮಾಡಿದ್ರಿಂದ ಆ ಒಂದು ಚೈತನ್ಯ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಹೇಗಾಗತ್ತೆ ಮಾಡಿ ನೋಡಿ ಗೊತ್ತಾಗುತ್ತೆ. ಯಾಕೆಂತಂದ್ರೆ ಎಲ್ಲ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನು ನಾವು ಓಪನ್ ಆಗಿ ಹೇಳಲಿಕ್ಕೆ ಬರಲ್ಲ. ಕಾರಣ ಏನು ಅಂತಂದರೆ, ಅದರ ಒಳಗಡೆಗೆ ಔಷಧೀಯವಾಗಿರ್ತಕ್ಕಂಥ ಒಂದು ಗಿಡ ಅದು ಮುತ್ತುಗ ಅಂತಕ್ಕಂಥದ್ದು. ಹೇಗೆ ಸೂರ್ಯನಿಗೆ ಸಂಬಂಧಪಟ್ಟಿದ್ದಾಗ ಎಕ್ಕೆ ಗಿಡ ಹೇಳ್ತೇವೆ, ಹಾಗೆ ಮಂಗಳನಿಗೆ ಸಂಬಂಧಪಟ್ಟಿದ್ದಾಗ ಒಂದು ಅದಕ್ಕೆ ಸರಿಯಾಗಿರ್ತಕ್ಕಂಥ ಗಿಡ ಯಾವುದು, ಕಗ್ಗಲಿ, ಖದಿರ ಅಂತ ಹೇಳ್ತಾರೆ. ಹೀಗೆ ಆಯಾಯ ಸಂದರ್ಭಕ್ಕೆ ತಕ್ಕಂತೆ ಹೇಳಬೇಕಾಗತ್ತೆ. ಇಲ್ಲಿ ಮಕರ ರಾಶಿಯವರಿಗೆ ಮುತ್ತುಗದ ಎಲೆಯಲ್ಲಿ ಊಟವನ್ನು ಹಾಕಿ ಚಂದ್ರನ ಆರಾಧನೆಯನ್ನು ಮಾಡಿಕೊಳ್ಳಿ. ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಮಾನಸಿಕವಾದ ತಾದಾತ್ಮ್ಯತೆ ಇತ್ಯಾದಿಗಳು ಪ್ರಾಪ್ತಿಯಾಗುತ್ತೆ. ಶುಭವಾಗಲಿ. ಮುಂದಿಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತು ಸ್ವಲ್ಪ ಸಮಾಧಾನದ ದಿನ. ಕಾರಣ ಏನು ಅಂತಂದರೆ, ಅನೇಕ ರೀತಿಯಾಗಿರ್ತಕ್ಕಂತಹ ಚಿಂತನೆಗಳೆಲ್ಲ ಇವತ್ತು ತಲೆಯಿಂದ ಹೊರಗಡೆ ಹೋಗ್ತಕ್ಕಂಥ ಅವಕಾಶ. ದುಡ್ಡು ಕಾಸಿನ ವಿಷಯದಲ್ಲಿ ಒಂದೇ ಚಿಂತೆ ಇರೋದಿಲ್ವಲ್ಲ. ಚಿಂತೆ ಅಂತ ಅಂದ್ಕೊಳ್ಳೆ ಬರೀ ದುಡ್ಡಿಂದ ಒಂದೇ ಚಿಂತೆನಾ? ಬೇಕಾದಷ್ಟು ಚಿಂತೆಗಳಿಗೆ ಕಾರಣ ಇರುತ್ತೆ. ಹಾಗೆ ಕುಂಭರಾಶಿಯವರು ಯಾವ್ಯಾವ ವಿಷಯದಲ್ಲಿ ಚಿಂತೆಗಳನ್ನು ಇಟ್ಕೊಂಡಿರ್ತೀರಲ್ಲ, ಆ ಎಲ್ಲ ರೀತಿಯ ಚಿಂತೆಗಳಿಂದ ಇವತ್ತು ಸ್ವಲ್ಪ ಸಮಾಧಾನ ಹೊಂದಬೇಕಾಗಿ ಬರುತ್ತೆ, ಅಥವಾ ಹೊಂದುವಂಥ ಲಕ್ಷಣಗಳು ಕಾಣಿಸುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದೊಂದು ದೇವತಾ ಅನುಗ್ರಹ ಬೇಕು, ದುರ್ಗಾ ಪರಮೇಶ್ವರಿಯ ಅನುಗ್ರಹ ಬೇಕೇ ಬೇಕು. ಹಾಗಾಗಿ ಏನು ಮಾಡಬೇಕಿವತ್ತು ಅಂತಂದರೆ, ಮುಖ್ಯವಾಗಿ ಯಾರು ಕುಂಭರಾಶಿಯವರಿದ್ದೀರಿ, ಇವತ್ತು ಶುಕ್ರವಾರ ಕೂಡ ಇದೆ. ಸೂರ್ಯಾಸ್ತದ ಸಮಯದಲ್ಲಿ ಸಾಯಂಕಾಲ ಸುಮಾರು ಒಂದು 5-5:30 ಹೊತ್ತಿಗೆ ಏನು ಮಾಡಬೇಕು, ರಂಗೋಲಿಯಲ್ಲಿ ಒಂದು ಷಟ್ಕೋಣವನ್ನು ಹಾಕ್ಕೊಂಡು ಅದರ ಒಳಗಡೆ ಒಂದು ಟ್ರಯಾಂಗಲ್ಲು, ಅದರ ಒಂದು ಮೂಲೆ ಚೂಪಾಗಿರ್ತಕ್ಕಂಥ ಭಾಗ ನಿಮ್ಮ ಕಡೆ ಬರುವ ರೀತಿಯಲ್ಲಿ ಇಟ್ಕೊಳ್ಳಿ. ಪೂರ್ವಾಭಿಮುಖವಾಗಿ ಕೂತ್ಕೋಬೇಕು. ಒಳಗಿನ ಚಿಕ್ಕ ಟ್ರಯಾಂಗಲ್ಲಿನ ಒಂದು ತುದಿ ಚೂಪಾಗಿರ್ತಕ್ಕಂಥ ಭಾಗ ನಿಮ್ಮ ಕಡೆ ಅಂದರೆ ಪಶ್ಚಿಮಕ್ಕೆ ಬರಬೇಕು. ಈ ರೀತಿಯಲ್ಲಿ ಷಟ್ಕೋಣ, ಒಳಗಡೆ ತ್ರಿಕೋಣ, ಹೊರಗಡೆ ಷಟ್ಕೋಣದ ಹೊರಗಡೆ ಒಂದು ಸರ್ಕಲ್ ಹಾಕಬೇಕು. 6 ತ್ರಿಕೋಣಗಳು ಬರುತ್ತಲ್ಲ, ಆ ತುದಿಗೆ ತಾಗುವ ರೀತಿಯಲ್ಲಿ ಸುತ್ತಲೂ ಒಂದು ಸರ್ಕಲನ್ನು ಹಾಕ್ಕೊಂಡು 8 ದಿಕ್ಕಿಗೆ 8 ಅರಳಿ ಎಲೆಗಳನ್ನು ಬರ್ಕೊಳ್ಬೇಕು. ನೆನಪಿಟ್ಕೊಳ್ಳಿ. ಇದಾದ ನಂತರದಲ್ಲಿ ಆ ರಂಗೋಲಿಯ ಮಧ್ಯದಲ್ಲಿ ಹಾಕಿರೋ ಚಿಕ್ಕ ತ್ರಿಕೋಣವನ್ನು ದುರ್ಗಾ ಅಂತ ಪೂಜೆ ಮಾಡ್ಕೋಬೇಕು. ಅರ್ಶಿನ ಕುಂಕುಮಾಕ್ಷತೆ ಹೂವೆಲ್ಲ ಇಟ್ಟು ಪೂಜೆ ಮಾಡ್ಕೋಬೇಕು. ಆನಂತರ ಅದರ ಮೇಲೆ ಒಂದು ದೀಪವನ್ನು, ತುಪ್ಪದ ದೀಪ, ಕನಿಷ್ಠ 48 ನಿಮಿಷಗಳ ಕಾಲ ಉರಿಯುವಷ್ಟು ತುಪ್ಪ ಹಿಡಿಯುವಂಥ ದೀಪ ಆಗಬೇಕು. ಕಾಮಾಕ್ಷಿ ದೀಪ ಅದು ಇದು ಯಾವ ದೀಪ ಆದರೂ ಬರುತ್ತೆ, ತೊಂದರೆ ಇಲ್ಲ. 2 ಬತ್ತಿ, ಹೂ ಬತ್ತಿ ಹಾಕ್ತಕ್ಕಂಥದ್ದಾದ್ರೂ ಒಂದೇ ಬತ್ತಿ ಸಾಕಾಗ್ತದೆ. ಅದಿಲ್ಲ 2 ಅಥವಾ 5 ಬತ್ತಿಗಳನ್ನು ಹಾಕಿ, ನಿಮ್ಮ ಕಷ್ಟ ಎಷ್ಟು ತೀವ್ರತರವಾಗಿದೆ ಅನ್ನೋದ್ರ ಮೇಲೆ ಬತ್ತಿಗಳ ಸಂಖ್ಯೆ ತೀರ್ಮಾನ. ಸಾಮಾನ್ಯ ಸ್ಥಿತಿಯಲ್ಲಿದ್ದಾಗ 2 ಸಾಕು, ಇಲ್ಲ ಸ್ವಲ್ಪ ತೀವ್ರವಾಗಿದೆ ಅಂದರೆ 5 ಬತ್ತಿ ಬೇಕಾಗುತ್ತೆ. ಈ ರೀತಿಯಾಗಿ ಹಾಕಿಟ್ಕೊಂಡು ಒಂದೇ ಕಡೆಯಲ್ಲಿ ಉರಿದ್ರೆ ಸಾಕು, 5 ಕಡೆ ಉರಿಬೇಕು ಅಂತಿಲ್ಲ. ಅದನ್ನು ಹಚ್ಚಿಟ್ಕೊಂಡು ನಿಮ್ಮ ಎಲ್ಲ ಪ್ರಾರ್ಥನೆಗಳನ್ನು ಅದಕ್ಕೆ ಸಲ್ಲಿಸಬೇಕು. ಅದನ್ನು ದುರ್ಗಾ ಅಂತ ತಿಳ್ಕೊಂಡು ಸಲ್ಲಿಸಿ ಮಾಡೋದಾದರೆ ಕುಂಕುಮಾರ್ಚನೆ, ಹೂವಿನ ಅರ್ಚನೆ ಇತ್ಯಾದಿಗಳನ್ನು ಮಾಡಿ 108 ಪ್ರದಕ್ಷಿಣೆ, 108 ನಮಸ್ಕಾರವನ್ನು ಮಾಡಿಕೊಳ್ಬೇಕು. ನೆನಪಿರಲಿ, ಒಂದೊಂದು ಪ್ರದಕ್ಷಿಣೆಗೂ ಒಂದೊಂದು ನಮಸ್ಕಾರ. ಅಮ್ಮನವ್ರ ಮೇಲೆ ಯಾವ ಶ್ಲೋಕ ಬರುತ್ತೋ ಅದು ಹೇಳ್ತಾ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ, ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ. ಇದೇ ರೀತಿಯಲ್ಲಿ ಇವತ್ತು ಸಾಯಂಕಾಲ 5:00ವರೆಗೆ ಆರಂಭ ಮಾಡಿ 8 ಗಂಟೆ ತನಕ ಮಾಡಿದರೆ
ಅನೇಕ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ. ಶುಭವಾಗಲಿ ಕುಂಭರಾಶಿಯವರಿಗೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನ ತುಂಬ ಚೆನ್ನಾಗಿದೆ. ಕಾರಣ ಏನು ಅಂತಂದರೆ ಇಷ್ಟಾರ್ಥ ಸಿದ್ಧಿ ಆಗತಕ್ಕಂಥ ಒಂದು ಅದ್ಭುತವಾದ ಯೋಗ ಇದೆ ಇವತ್ತು. ಇಷ್ಟಾರ್ಥ ಸಿದ್ಧಿ ಆಗ್ತಕ್ಕಂಥದ್ದು ಅಂತಂದರೆ ಶ್ರವಣ ನಕ್ಷತ್ರದಲ್ಲಿ ಶ್ರೋಣ ಐತಿ, ಶೃಣ್ವಂತಿ ಶ್ರೋಣ ಅಂದರೆ ಒಳ್ಳೆಯ ಒಂದು ಶುಭ ವಾಕ್ಯಗಳನ್ನು ಕೇಳತಕ್ಕಂಥ ಒಂದು ದಿನ ಅಂತ ಹೇಳ್ಬೋದು. ಅರ್ಥಾತ್ ಯಾರೋ ಇಷ್ಟದವರು, ಮಿತ್ರರು, ನಿಮಗೆ ಸಮಾಧಾನವಾಗ್ತಕ್ಕಂಥವರು ಅಥವಾ ನಿಮಗೆ ಮನಸ್ಸಿಗೆ ಖುಷಿ ಆಗ್ತಕ್ಕಂಥ ವ್ಯಕ್ತಿಗಳು, ಯಾರನ್ನು ಒಬ್ಬರನ್ನು ಒಡನಾಡಿದಾಗ ನಿಮಗೇನು ಖುಷಿ ಆಗ್ತದೆಯಲ್ಲ ಅಂಥವರು ನಿಮಗೆ ಇವತ್ತು ಪ್ರಾಪ್ತಿ ಆಗ್ತಕ್ಕಂಥ ಲಕ್ಷಣ. ಅವರೊಂದಿಗೆ ಸೇರಿ ಹರಟೆ ಹೊಡೆಯೋದಿರ್ಬೋದು, ಕೆಲಸ ಕಾರ್ಯಗಳನ್ನು ಮಾಡೋದಿರ್ಬೋದು, ಒಟ್ಟಾರೆ ಇವತ್ತಿನ ದಿನವನ್ನು ಅವರೊಂದಿಗೆ ಕಳೀಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಕಾಲವಾಗಿ ಕಾಣಿಸುತ್ತೆ. ಆ ಥರದ ಒಂದು ವ್ಯವಸ್ಥೆ ನಿಮ್ಮ ಜೀವನದಲ್ಲಿ ಒದಗಬಹುದು ಇವತ್ತು. ಅದಕ್ಕೆ ಸಾಧ್ಯ ಆಗ್ತಕ್ಕಂಥ ಗ್ರಹಸ್ಥಿತಿ ಅಂತಕ್ಕಂಥದ್ದಿದೆ. ದ್ವಿತೀಯ ಭಾವದಲ್ಲಿರ್ತಕ್ಕಂಥದ್ದು ಯಾವುದು? ದ್ವಿತೀಯ ಭಾವಾಧಿಪತಿ ಮಂಗಳ 7ನೇ ರಾಶಿಯಲ್ಲಿರ್ತಕ್ಕಂಥದ್ದಾದ್ದರಿಂದ ಒಂದು ಸ್ನೇಹಮಯವಾಗಿರ್ತಕ್ಕಂಥ ಮಾತುಗಳು, ವಾಕ್, ಸ್ನೇಹಮಯವಾಗಿರ್ತಕ್ಕಂಥ ಒಂದು ವಾಕ್ಯಗಳನ್ನು ಕೇಳುವಂಥ ಅವಕಾಶ. ಚಂದ್ರಾತ್ ಚತುರ್ಥ ಭಾವದಲ್ಲಿ ಅಂದರೆ ಮಾನಸಿಕವಾಗಿ ಅದರಿಂದಾಗಿ ಸಮಾಧಾನ ಪ್ರಾಪ್ತಿಯಾಗ್ತದೆ. ಚಂದ್ರಾತ್ ಸಪ್ತಮ ಭಾವದಲ್ಲಿ ಶುಕ್ರ, ಹೆಣ್ಣು ಮಕ್ಕಳ ಒಂದು ಜೊತೆಯಲ್ಲಿ ಕಾಲವನ್ನು ಕಳೀತಕ್ಕಂಥದ್ದು. ಹೊಟ್ಟೆಯಲ್ಲಿ ಹುಟ್ಟಿದಂತಹ ಹೆಣ್ಣು ಮಕ್ಕಳು, ಬೇರೆ ಥರದ ಅರ್ಥ ಮಾಡ್ಕೊಳ್ಳೋದಲ್ಲ, ನಿಮ್ಮ ತನುಜಾತರು, ನಿಮ್ಮ ಮಕ್ಕಳು, ಹೆಣ್ಣು ಮಕ್ಕಳೊಂದಿಗೆ ನೀವು ಕಳೀತಕ್ಕಂಥದ್ದು. ಅವ್ರ ಜೊತೆಯಲ್ಲಿ ಇವತ್ತಿನ ದಿನವನ್ನು ಸಾಗಿಸ್ತಕ್ಕಂಥ ಅವಕಾಶ, ಅವರೊಂದಿಗೆ ಓಡಾಡೋದು ಇತ್ಯಾದಿ ಊಟೋಪಚಾರಗಳು ಕೂಡ. ಹಾಗಾಗಿ ಮಿತ್ರಾದಿ ಜನಾಗಮನವನ್ನು ಸೂಚಿಸ್ತದೆ. ಸಂತೋಷವಾಗಿ ಇವತ್ತಿನ ದಿನವನ್ನು ಕಳ್ಕೊಂಡು ಪಂಚಮದಲ್ಲಿರ್ತಕ್ಕಂತಹ ಶುಕ್ರನ ಒಂದು ಚಂದ್ರ ಸ್ಥಿತಿಯ ಮತ್ತು ಮಂಗಳ ಸ್ಥಿತಿಯ ಅನುಗ್ರಹಕ್ಕಾಗಿ ಇವತ್ತು ದುರ್ಗಾ ಪರಮೇಶ್ವರಿಯನ್ನು ಆರಾಧನೆ ಮಾಡಿಕೊಳ್ಳಿ. ಶುಭವಾಗಲಿ. ಗುರುಗಳೇ, ಶುಕ್ರವಾರದಂದು ಬಹಳ ವಿಶೇಷವಾದ ಕ್ಷೇತ್ರದ ಕುರಿತಾಗಿ ತಿಳಿಸ್ಕೊಟ್ಟಿದ್ದೀರಾ. ಕುಂಭರಾಶಿಯವರಿಗೆ ಮಾತ್ರವಲ್ಲ, ಎಲ್ಲರಿಗೂ ವಿಶೇಷವಾದ ಒಂದು ದಿನ ಇವತ್ತು. ಈ ಒಂದು ಕ್ರಮವನ್ನು ಅನುಸರಿಸಿ ಕಷ್ಟಗಳನ್ನು ಕಳೆದುಕೊಳ್ಳಿ ಅಂತ ಕೂಡ ಹೇಳಿದ್ದೀರಾ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ. ವೀಕ್ಷಕರೇ, ಹೊರಡೋ ಹೊತ್ತಾಗ್ತಿದೆ. ನಾಳೆ ಶನಿವಾರ ಮತ್ತೆ ಭೇಟಿಯಾಗೋಣ ಧರ್ಮ ಜ್ಯೋತಿ ಕಾರ್ಯಕ್ರಮದಲ್ಲಿ. ಹೋಗಿ ಬರೋದಾ? ನಮಸ್ಕಾರ.